ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ. ತಾವೇ ನೋಡ್ತೀರಾ, ಈ ಒಂದು ಇಡೀ ದೇಶಾದ್ಯಂತ ನಡೀತಿರುವಂತಹ ಒಂದು ಗ್ಯಾಸ್ ಬಿಸಿ ಇವತ್ತು ಬನ್ನೂರು ಗ್ರಾಮಾಂತರ ಕೂಡ ಸುಮಾರು ದಿನಗಳಿಂದ ಒಂದು ತಿಂಗಳಿಂದ ಕೂಡ ಬಿಸಿ ತಟ್ಟಿದೆ. ಒಂದಷ್ಟು ಹೋಟ್ಲುಗಳು ಕೂಡ ಬನ್ನೂರಿನಲ್ಲಿ ಬೀಗ ಕೂಡ ಹಾಕಿದೆ. ಮತ್ತೆ ನಾನು ಇಲ್ಲಿರುವಂಥದ್ದು HP ಗ್ಯಾಸ್ ಏಜೆನ್ಸಿ ಮುಂದೆ ಇರುವಂಥ ಜನ ಜೊತೆ ಇದ್ದೀನಿ. ಇವತ್ತು ಬನ್ನೂರು ಶ್ರೀನಗರ ತಾಲೂಕು ಮೈಸೂರು ಜಿಲ್ಲೆ. ನಾನು ಹಲವಾರು ಸಾರಿ ಇನ್ನೂ ಗ್ಯಾಸ್ ವಿಚಾರ ಸುದ್ದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲೂ ಕೂಡ ಸಾರ್ವಜನಿಕವಾದಂಥ ಮಾಹಿತಿಗಳು ನನಗೆ ಬರಲಿಲ್ಲ. ಬಟ್ ಈಗ ಸಾರ್ವಜನಿಕರಿಗೆ ಕರೆದು ಇಲ್ಲಿರೋ HP ಗ್ಯಾಸ್ ವಿಚಾರವಾಗಿ ನಮಗೆ OTP ಬಂದಿದೆ, ಆದರೂ ಕೂಡ ಗ್ಯಾಸ್ ಬರ್ತಾ ಇಲ್ಲ, ಲೋಡಿಂಗ್ ಯಾವಾಗ ಬರ್ತದೆ ಅಂತ ಗೊತ್ತಾಗ್ತಿಲ್ಲ ಅನ್ನೋದು ಕೂಡ ಬೆಳಗ್ಗೆಯಿಂದ ಕೂಡ ಕಾಯ್ತಾ ಇದ್ದಾರೆ. ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂತ ಕೂಡ ನೋಡೋಣ. ಬಟ್ ಇವತ್ತು ಗ್ರಾಮಾಂತರಗಳಲ್ಲಿ ಗ್ಯಾಸ್ ಅಭಾವ ಆಗಿರೋದು ನಾವು ಸರ್ವೇ ಸಾಮಾನ್ಯ ನೋಡೋಕ್ಕೆ ಕಡಿಮೆ ಇರುವಂಥ ಒಂದು ಗ್ರಾಮಾಂತರಗಳನ್ನ ನೋಡ್ಬೋದು. ಆದರೆ ಇಲ್ಲಿ ಬನ್ನೂರಿನಲ್ಲಿ HP ಸಿಲಿಂಡರ್ಗೆ ಮಾತ್ರ ಸಮಸ್ಯೆ ಇದೆ ಅನ್ನೋದು ಕೂಡ ಹೇಳ್ತಿರೋಂಥದ್ದು. ಬೇರೆ ಬೇರೆ ಕಂಪನಿಗಳ ಸಿಲಿಂಡರ್ಗಳು ಅವ್ರಿಗೆ ಲಭ್ಯತೆ ಆಗ್ತಾ ಇದೆ ಅಂತ ಕೂಡ ಒಂದಷ್ಟು ಮಾತಾಡೋಣ. ಇಷ್ಟು ದಿನಗಳ ಗ್ಯಾಸ್ ಸಮಸ್ಯೆ ಬಗ್ಗೆ ಮೊದಲನೇದಾಗಿ ಚಕಾರ ಎತ್ತಿರುವಂಥ ಸತ್ಪ್ರಜೆಗಳು ಜೊತೆಗೆ ನಾನು ಕೂಡ ಜೊತೆಲಿದ್ದೀನಿ, ಮಾತಾಡ್ಸೋಣ. ಸರ್ ನಮಸ್ಕಾರ. ಏನಾಯ್ತು ನೋಡ್ರಿ, ಏನಾಯ್ತು ಬನ್ನಿ ಮುಂದೆ ಬನ್ನಿ. 14ನೇ ತಾರೀಕು ಬುಕ್ ಮಾಡಿದ್ದೀವಿ. 14ನೇ ತಾರೀಕು HP ಗ್ಯಾಸ್ ಬುಕ್ ಮಾಡಿದ್ದೀವಿ. OTP ಬಂದೈತೆ 86-15. ಓಕೆ, 86-18 OTP ಬಂದಿದೆ. ಅಮೌಂಟ್ ಇತ್ತು 917 ರೂಪಾಯಿ ಬಿಲ್ ಕಳಿಸಿದ್ದಾರೆ. ಬಿಲ್ಲು ಕಳಿಸಿದಾರೆ ನಿಮಗೆ? ಬಿಲ್ಲು ಕಳಿಸಿದ್ದಾರೆ. ಸರ್ ಟ್ರಾನ್ಸ್ಫರ್ 50 ರೂಪಾಯಿ ಚಾರ್ಜ್ ಆಗ್ಬಿಟ್ಟು ಕೊಟ್ಟು ತಗೋತಿದೆ. ಆದ್ರೆ ಎಲ್ಲ ಅವತ್ತಿನ ನಾವು ಕೊಡ್ತಾ ಇದ್ವಿ ಬಿಡಿ, 50 ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಕೊರೋನಾ ಮಾನವೀಯತೆ ಅಂತ ಎಲ್ಲ ಅಕ್ಕಪಕ್ಕದಲ್ಲಿ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ. 9 ಬುಕ್ ಮಾಡಿದ್ದಾರೆ. ಹಲವಾರು ಯಾರು ಗ್ಯಾಸ್ ಬರ್ತಾ ಇಲ್ಲ. ಮಾತಿಗೆ ಫೋನ್ ತೆಗಿದ್ದಾರೆ. ಯಾರು ಸಂಬಂಧಪಟ್ಟಂತ ಏಜೆನ್ಸಿಗಳು ಫೋನ್ ತೆಗಿತಲ್ಲ. ಇದಕ್ಕೆ HP ಗ್ಯಾಸ್ ನಮ್ಮ ದೇಶದಲ್ಲಿ ಎಲ್ಲರಿಗೂ ಟಿವಿಲಿ ಅನೌನ್ಸ್ ಮಾಡ್ತಾರೆ ಮೋದಿ ಅವರು. ಎಲ್ಲ ಪ್ರತಿಯೊಬ್ಬರು ಸುತ್ತ ಗ್ಯಾಸ್ ಮನೆ ಯಾರು ತಲುಪಿಸ್ಬೇಕು, ಯಾರು ಇನ್ ಟೈಮ್ ಯಾರು ಗ್ಯಾಸ್ ನಾವು ಅದನ್ನ ನೋಡಿ. ಸಾರ್ವಜನಿಕರು ಎಕ್ಸ್ಟ್ರಾ ಗ್ಯಾಸ್ ಇಟ್ಕೊಳ್ಳಂಗಿಲ್ಲ. ಕಡೆ ನಮ್ಮಲ್ಲೂ ಕೂಡ ಡಬಲ್ ಸಿಲಿಂಡರ್ ಇದೆ, ಆದ್ರೆ ಇರೋದೇ ಒಂದೇ ಗ್ಯಾಸ್. ಖಾಲಿ ಆದ್ರೆ ತಗೊಳ್ಳೋಣ, ಬಟ್ ಯಾರು ಕೂಡ ಸ್ಟಾಕ್ ಇಟ್ಕೊಳ್ಳಂಗಿಲ್ಲ ಸಾರ್ವಜನಿಕರು ಕೂಡ, ಯಾಕಂದ್ರೆ ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಮಾನವೀಯತೆ ಇರುವಂಥದ್ದು. ಜೊತೆಗೆ ತಾವು ಹೇಳ್ದಂಗೆನೆ ಇಷ್ಟು ದಿನಗಳಿಂದ ಈ ಸಮಸ್ಯೆ ಸುಮಾರು ಒಂದು 20 ದಿನದಿಂದ ಈ ಸಮಸ್ಯೆ ಇರೋದು. ಓಕೆ, HP ಏಜೆನ್ಸಿ ಇರೋರು. ಇಲ್ಲಿ ಏಜೆನ್ಸಿ ಯಾರು? ವಿಜಯಣ್ಣವರು. ವಿಜಯಣ್ಣವ್ರ ಫೋನ್ ಎತ್ತೇ ಅಲ್ವಾ? ಫೋನ್ ತೆಗಿತಾರೆ. ನಾನು ಕೂಡ ಮಾಡಿದೆ. ವಿಜಯಣ್ಣವ್ರ ಪಾಪ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದೆ. ಏನ್ ಕಾರಣ ಅಂತ ಒಂದು ಕಾರಣ ಕೂಡ ಇರುತ್ತೆ ಪಾಪ. ಈಗ ಎಷ್ಟು ಜನಕ್ಕೆ ಅವರು ಕೂಡ ಹೇಳಕ್ಕಾಗುತ್ತೆ ಒಂದು ವಿಚಾರ. ಆದ್ರೆ ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಜವಾಬ್ದಾರಿ ತಗೊಬೇಕು. ಗ್ರಾಮಾಂತರಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ತಮಗೂ ಕೂಡ ಗೊತ್ತಿರುತ್ತೆ. ಮತ್ತೆ ಕೆಲವೊಂದು ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇಕರಿಗಳಲ್ಲಿ ಡೊಮೆಸ್ಟಿಕ್ ಕೂಡ ಬಳಸ್ತಾ ಇದ್ದಾರೆ. ಎಲ್ಲ ಡೊಮೆಸ್ಟಿಕ್ ಕೂಡ ಬಳಸ್ತಾ ಇದ್ದಾರೆ. ಎಲ್ಲ ಏಜೆನ್ಸಿಯವರು ಕೂಡ ಬೇಕರಿಗೆ ಗ್ಯಾಸ್ ಕೊಡ್ತಾರೆ ಕೂಡ ಆಗಿದೆ. ಅದರ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ, ಒಂದು ರಕ್ಷಣಾ ಅಧಿಕಾರಿಗಳಾಗಿರೋದು ಮತ್ತೆ ಪುರಸಭಾ ವ್ಯಾಪ್ತಿ ಇರುವಂತ ಅಧಿಕಾರಿಗಳಾಗಿರ್ಬೋದು, ಅದನ್ನೆಲ್ಲ ಕಂಡಿಡಿದು ಜವಾಬ್ದಾರಿಯುತವಾಗಿ ಜನಗಳಿಗೆ ತಲುಪುವಂತ ಕೆಲಸಗಳು ಆಗಬೇಕು. ನಾವು ಒಂದು ಗ್ಯಾಸ್ ತಗೊಂಡ್ರೆ ನಿಮ್ಗೆ 2 ತಿಂಗಳು ಬರ್ತದೆ. ಇಂಥ 2 ತಿಂಗಳು ಗ್ಯಾಸ್ ಕೊಡಲಿಲ್ಲ ಅಂದ್ರೆ ಏನಾಗ್ತಾ ಇದೆ, ಸಾಮಾನ್ಯ ಕುಟುಂಬ ಸ್ಕೂಲ್ ಮಕ್ಕಳು ಚಂಡೀಗಢ ಕಳಿಸ್ಬೇಕು. ಹಲವಾರು ವಿಷಯಗಳಿದ್ದಾರೆ, ಬಡ ಕಾರ್ಮಿಕರಿದ್ದಾರೆ, ಅವರೆಲ್ಲ ಬರೋಕ್ಕೆ HP ಗ್ಯಾಸ್ ಬುಕ್ ಮಾಡಿದ್ದಾರೆ. ಅದರಲ್ಲಿ ಮಾಡಿ ಸುಮಾರು ಕಡಿಮೆ ಅಂದರೆ ಒಂದು 500 ಸಿಲಿಂಡರ್ ಬುಕ್ ಮಾಡಿದ್ದಾರೆ. ಯಾರು ಗ್ಯಾಸ್ ಬರ್ತಾ ಇಲ್ಲ, ಯಾರಿಗೂ ಗ್ಯಾಸ್ ಬರ್ತಾ ಇಲ್ಲ. ಲೋಡ್ ಬರ್ತಾ ಇಲ್ವಾ? ಲೋಡ್ ಬರ್ತಾ ಎಲ್ಲಿ ಲೋಡಾಗಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಇಂಡಿಯನ್ ಗ್ಯಾಸ್ ಭಾರತದವ್ರು ಮನೆ ತಲುಪಿಸ್ತಾ ಇದ್ದಾರೆ. ಇಂಡಿಯನ್ ಗ್ಯಾಸ್ ಭಾರತದವರು ಮನೆ ಮನೆ ತಲುಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಏನು ಅವ್ರ ಪರವಾಗಿ ಮಾತಾಡ್ತಾ ಇದ್ರೆ ಪರವಾಗಿಲ್ವಾ? ಯಾಕೆಂದ್ರೆ ನೋಡ್ತಾ ಇದ್ದೀನಿ. ಅದು ಕೂಡ ನೋಡೋಣ, ಅವ್ರು ಯಾರ್ಯಾರ ಮನೆ ತಲುಪಿಸ್ತಾ ಇದ್ರೆ ನಿಜವಾಗ್ಲೂ ತಲುಪಿಸ್ತಾ ಇದ್ರೆ. ಇಂಡಿಯನ್ ಗ್ಯಾಸ್, ಭಾರತದ ಗ್ಯಾಸು ಮತ್ತೆ ಪ್ರೈವೇಟ್ ಗ್ಯಾಸ್ಗಳು ಯಾವ ಗ್ಯಾಸ್ ದಂಧೆಗಳಿದೆ ಅಂತ ಇವತ್ತಿಂದ ಕೂಡ ಸರ್ಚ್ ಮಾಡೋಣ. ನೋಡಿ ಬೇರೆ ಸರ್ ನಮಸ್ಕಾರ. ಬನ್ನಿ ಸರ್, ನೀವು ಮಾತುಗಳಿಂದ ಬಂದಿದ್ದೀರಾ. ಇಲ್ಲಿ ಗ್ಯಾಸ್ ಏಜೆನ್ಸಿ ಇರುವಂಥದ್ದು ಬನ್ನೂರಿನಲ್ಲಿ, ನಿಮಗೆ ಅಲ್ಲಿ ತಗೊಳ್ಳುವಂಥದ್ದು ಏನು ವಿಚಾರ? ಯಾವಾಗ ಬುಕ್ ಮಾಡಿದ್ರಿ? ಏನು 14ನೇ ತಾರೀಕು ಬುಕ್ ಮಾಡಿದೀವಿ. ಓಕೆ, ಇನ್ನು OTP ದಿನ ಅಂತ 3 ಅಂತ ಹೇಳಿದ್ರು. ಈಗ OTP ಬಂದಿಲ್ವಾ? ಈಗ ಬಂದದೆ OTP. ಯಾವಾಗ ಬಂತು? ಈಗ 4 ದಿನದಲ್ಲಿ ಬಂತು. ಇದು ಬಂದಾಗ ಸ್ವಲ್ಪ ಜನ ಕೊಟ್ಬಿಡ್ತಾರೆ, 70-80 ಅರ್ಧ ಕೊಟ್ಬಿಡ್ತಾರೆ. ಯಾರು ಕೊಡ್ತಾರೆ ಏನೋ ಗೊತ್ತಿಲ್ಲ ನಮ್ಗೆ. ಇನ್ನೊಂದು ಬರೋದು ಅಂತ ಗೊತ್ತಿಲ್ಲ. ಓಕೆ ಓಕೆ. ನೀವು ಎಷ್ಟು ದಿನ ಆಯಿತು? ಎಷ್ಟೊತ್ತಾಯ್ತು ಬೆಳಗ್ಗೆ ಅಂತ ಬಂದು? ನೀವು ನಾವು ಬಂದು 10 ಗಂಟೆಲಿ ಬಂದಿದ್ದು. 10 ಗಂಟೆಲಿ ಬಂದರೆ ಈಗ ಟೈಮ್ ಎಷ್ಟು ನೋಡಿ? ಈಗ 1 ಗಂಟೆ. ಏನು ಹೇಳ್ತಾರೆ ಇಲ್ಲಿ ಸಂಬಂಧಪಟ್ಟ ಯಾರೂ ಇಲ್ಲ ಏಜೆನ್ಸಿಯವರು? ಇದು ಏಜೆನ್ಸಿಯವರು ಯಾರೂ ಇಲ್ಲ. ನಾನು ಫೋನ್ ಮಾಡಿದೆ, ವಿಜಯಣ್ಣವ್ರ ಫೋನ್ ಹೋಗ್ತಿಲ್ಲ, ಏನು ಅಂತ ಕಾರಣ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಫೋನ್
ಇದನ್ನ ರಿಸೀವ್ ಮಾಡಿ ಮಾತಾಡ್ಬೇಕು. ಇಲ್ಲ ಬರುತ್ತೆ ಇಲ್ಲ ಬರಲ್ಲ. ಬರುತ್ತೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ಬರಲ್ಲ ಅಂದ್ರೂ ಕೂಡ ಏನು ಮಾಡಕ್ಕಾಗಲ್ಲ. ಕಾದಿಸ್ಕೊಂಡು ಹೋಗ್ಬೇಕು ಬರುತ್ತೆ ಅಂತಂದ್ರೆ. ಪಾಪ ನೀವು ಮಾತುಗಳಿಂದ ಬಂದಿದ್ದೀರಾ? ಓಕೆ ಓಕೆ ಓಕೆ. ಇನ್ಯಾರು ಸಮಸ್ಯೆ ಆಗಿದೆ? ಇದು 3 ದಿನದ ಜಾಸ್ತಿ ಕೊಟ್ಟಿದೆ. ಅಂತ ಒಂದು ವಾರ ರಜಾಕಿ ಅಂತ ಹೇಳಿದ್ರು. ಓಕೆ ಯಾರು ದೂರ ಬೇಕಷ್ಟೇ ಇದ್ದಾರೆ. ಓಕೆ ಪಾಪ ಎದುರು ಮಾತಾಡ್ಕೊಂಡು ಭಯ ಆಗ್ತಿದೆ ಅವ್ರಿಗೆ. ನಮ್ಮ ಮೇಲೆ ಗ್ಯಾಸ್ ಬರಲ್ವಾ, ಏನು ತೊಂದರೆ ಮಾಡ್ತಾರೋ ಅಲ್ಲ, ಭಯ ಪಡೋಂತ ಅವಶ್ಯಕತೆ ಇಲ್ಲ. ನಿಮ್ ದುಡ್ಡು ನಿಮ್ ಗ್ಯಾಸ್ ಕೊಡೋ ಏಜೆನ್ಸಿ ಪಾಪ ಕೊಡ್ತಾರವ್ರು. ಅವ್ರಿಗೆ ಏನಾಗಿದೆ ಸ್ಟಾಕ್ ವಿಚಾರ ಏನಾಗಿದೆ ಗೊತ್ತಿಲ್ಲ. ಅಷ್ಟೇ ನಾವು ಫೋನ್ ಮಾಡೋರು ಅವ್ರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಇವ್ರು ಇರೋಂಥವ್ರು ಪಾಪ ಅವರು ರಾಜಣ್ಣವರು ಅವ್ರು ಏನ್ ಮಾಡಕ್ಕಾಗುತ್ತೆ? ಅಟ್ಲೀಸ್ಟ್ ಅವರಾರು ಫೋನ್ ನಂಬರ್ ಸಂಬಂಧಪಟ್ಟಂತ ಮೇನ್ ಏಜೆನ್ಸಿ ನಂಬರ್ ಕೊಟ್ಟರೆ ನಾನು ಮಾತಾಡ್ಬೋದು. ಮೇನ್ ಏಜೆನ್ಸಿ ಚಕ್ರಿ ಹಾಂ ಹಾಂ ಹಾಂ. ಬಂದು ಆಫೀಸಿಗೆ ಬರ್ತಾರೆ. ಮೆಸೇಜ್ ಕಳಿಸ್ತಾರೆ, ಅಳ್ಸೋಗಿರುತ್ತೆ. ಏನ್ ಮಾಡೋದಂತ ನೀವು ಕೇಳ್ತಾ ಇದ್ದೀರಾ? ಈಗ ಅದು ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ಬಂದು ಆಫೀಸಲ್ಲಿ ಬರ್ಕೊಂಡು ಹೋಗಿದ್ದಾರೆ. ನೀವು ಗ್ಯಾಸ್ ಬರ್ದು ಕೊಡ್ತೀನಿ ಅಂತ ಹೇಳಿದ್ರು. 1 ವಾರ ಆದರೂ ಗ್ಯಾಸ್ ಕೊಡ್ತಾ ಇಲ್ಲ. ಓಕೆ ಓಕೆ ಓಕೆ. ಮತ್ತೆ ಇನ್ಯಾರಿಗೆ ಸಮಸ್ಯೆ ಇದೆ? ಇನ್ಯಾರಿಗೆ ಏನು ಸಮಸ್ಯೆ ಇದೆ? ಸಮಸ್ಯೆ ಹಾಂ, OTP ಎಲ್ಲ ಬಂದಿದೆ. ಅಸೈನ್ಮೆಂಟ್ ಆಗಿ ಬುಕ್ ಮಾಡಿದೀವಿ. ಅದೇ ತರ ಬುಕ್ ಮಾಡಿದ್ದೀರಾ? ಒಂದು ಅದ್ರದ್ದು OTP ಯಾವಾಗ ಬಂತು? OTP ನೆಕ್ಸ್ಟ್ ಡೇಗೆ ಬಂದಿದೆ. ಓಕೆ, ಒಂದು ಗ್ಯಾಸ್ ತಾಳಕ್ಕೆ ಯಾವಾಗ ಬಂದ್ರಿ ನೀವು? ಆವಾಗ ಮಾರನೆಗೆ ಬನ್ನಿ, ಒಂದು 2 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆ ಲೆಕ್ಕದಲ್ಲಿ ಬಂದಿದ್ದೀವಿ. ಸರಿ, ಬಂದ್ರೂ ಲೋಡ್ ಬಂದಿಲ್ಲ. ಆವಾಗ ಬನ್ನಿ ಇವಾಗ ಬನ್ನಿ ಅಂತ ಅವ್ರ ಮೇಲೆ ನೇರವಾಗಿ ಮಾತಾಡಬೇಕು ಅಂದ್ರೆ ಅವ್ರು ನಂಬಿಕೆ ಎಲ್ಲ ರೀತಿಯಲ್ಲಿ ನಾವು ಬಂದು ಇಲ್ಲೇ ತಗೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಬಂದಿದ್ದೀವಿ. ಓಕೆ ಓಕೆ ಓಕೆ. ಯಾಕಂದ್ರೆ ಅವರು ಫೋನ್ಲಿ ಮಾತಾಡೋದು ಒಂದು ರೀತಿ, ಯಾರು? ಇಲ್ಲಿ ಬರುತ್ತೆ ಲೋಡು ಅಂತ ಹೇಳಿದ್ರು. ಬಂದಾಗಿಲ್ಲ ನಾಳೆ ಬನ್ನಿ ಅಂತ ಹೇಳ್ಬಿಡೋದು. ಆ ನಂಬಿಕೆ ನಾವೇ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಇಲ್ಲೇ ತಗೊಂಡು ನಿಜ ಹೇಳಿ, ನಿಮ್ಮ ಮನೇಲಿ ಒಂದೇ ಗ್ಯಾಸ್ ಇರೋದಾ ಅಥವಾ ಅಡ್ಗೆ ಮಾಡಕ್ ಇಲ್ವಾ ಈಗ ಸದ್ಯಕ್ಕೆ? ಅಥವಾ ಖಾಲಿ ಆಗ್ಬಿಡ್ತಾ ಇದೆಯಾ? ಹಿಂಗೆ ಖಾಲಿ ಆಗ್ಬಿಟ್ಟಿದೆ ಸರ್ ಆಲ್ರೆಡಿ. ಖಾಲಿ ಆಗ್ಬಿಟ್ಟಿದೆ. ಹಾ ಹಾ, ಹಾಗಾಗಿ ಬಂದಿದ್ದೀರಾ. ಎಷ್ಟು ದಿನ ಖಾಲಿ ಆಗಿದೆ? 4 ಡೇಸ್ ಆಯ್ತು ಸರ್. ಒಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲಿ ಇರ್ತಾವು? ನಾವು ಅಡ್ಕೊಪ್ನವರು. ಒಡ್ರಕೊಪ್ನವರು, ಮಲಿಯೂರು. ಓಕೆ ಓಕೆ. ಈ ಏಜೆನ್ಸಿಗೆ ಬಂದು ಹೋಗ್ತೀರಾ? ಹೌದು. ಹಾ ಹಾ. ಏನ್ ಹೇಳಿದ್ರು? ಯಾವಾಗ ಅವ್ರು ಬಂದಿದ್ರಿ? ಹೇಳ್ತಾ ಇದಾರೆ ಇಲ್ಲ ಬುಕ್ ಮಾಡ್ಬೇಕು ಅಂದ್ರೆ ನೈಟ್ 10 o'clock ಮೇಲೆ ಬುಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾರು? ಗ್ಯಾಸ್ ಹತ್ರ ಹೋಗಿ ಕೇಳಿದ್ವಿ. ಹಾ. ನಮ್ ತಂದು ಕೊಡ್ತಾ ಇದ್ರಲ್ಲ ಅವರು. ಹಾ ಹಾ ಹಾ. ಇಲ್ಲಮ್ಮ ಈಗ ಎಲ್ಲಿ ಯಾಕೆ ನೈಟ್ ಯಾಕಂತ ಬುಕ್ ಮಾಡೋದು? ಹಗ್ಲತ್ತಾದ್ರೂ ತಗೊಳ್ಳೋದಂತ? ಗೊತ್ತಿಲ್ಲ, ಅವ್ರು ಆ ಥರ ಹೇಳಿದ್ರು. ಮತ್ತಿಲ್ಲಾಂದ್ರೆ ಆಫೀಸ್ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ. ಹಾ ಹಾ ಹಾ. ಆಫೀಸ್ ಅಂದ್ರೆ ನರ್ಸಿಂಗ್ ಹೋಗ್ಬೇಕು. ಹಾ, ನಾವು ಮಕ್ಕಳು ಮರಿ ಎಲ್ಲ ನರ್ಸಿಪುರಕ್ಕೆ ಹೋಗ್ಬೇಕಾ? ನೀವ್ ಯಾಕೆ ನರ್ಸಿಪುರಕ್ಕೆ ಹೋಗ್ಬೇಕು? ಏಜೆನ್ಸಿ ತಗೊಂಡ್ರವರು ಅವ್ರು ಹೋಗಿ ಪಾಪ ಡಿಮ್ಯಾಂಡ್ ಮಾಡಿ ತಗೊಂಡ್ಬರ್ಬೇಕು. ಹಂಗಾಗಿ ನೀವು ನರ್ಸಿಪುರಕ್ಕೆ ಹೋಗಿ ಏನ್ ಮಾಡ್ತೀರಾ? ಹಾ ಹೇಳಿ. ಹಾಗಾಗಿ ಮಕ್ಕಳು ಮರಿ ಇದಾವೆ. ಈಗ ಅವ್ರನ್ನೂ ನೋಡ್ಬೇಕು, ನಾವು ಇದು ಮಾಡ್ಕೋಬೇಕು. ಓಕೆ. ಹಾ ಹಾ ಹಾ. ಕೆಲ್ಸಕ್ಕೆ ಹೋಗುವ ಆಗ್ತಾಯಿಲ್ಲ, ಗ್ಯಾಸು ಸಿಗ್ತಿಲ್ಲ, ಅಡುಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು. ಲೋಡ್ ಬರಲಿ. ಹಾಂ ಹಾಂ, ಲೋಡ್ ಬಂದಾಗ ಕೊಡ್ತೀವಿ ಅಂತಾರೆ. ನಾವು ಬುಕ್ ಮಾಡಿ ಮಾಡಿ ಸಾಕಾಯ್ತು ಸರ್. ಬುಕ್ಕೇ ಆಗ್ತಾ ಇಲ್ಲ. ಫೋನಲ್ಲಿ ಕೂಡ ಅಲ್ಲ, ನಾನೇ ಬುಕ್ ಮಾಡಿದೆ, ನಂದೇ ಕೂಡ ಆಗ್ತಾ ಇಲ್ಲ. ಆದರೆ ನನಗೆ ಆಲ್ರೆಡಿ ಇನ್ನೂ 15-20 ದಿನಕ್ಕೆ ಗ್ಯಾಸ್ ಇದೆ, ತೊಂದರೆ ಇಲ್ಲ, ನನಗೇನು ಅವಶ್ಯಕತೆ ಇಲ್ಲ, ಮನೇಲಿದೆ. ಆದ್ರೆ ಸುಮ್ಮನೆ ಚೆಕ್ ಮಾಡಕ್ ನಾನು ಬುಕ್ ಮಾಡಿದ್ದು. ಒಂದು ಕೇಳಿಸ್ಕೊಳ್ರಿ, ಲಿಟ್ಲ್ ಗ್ಯಾಸ್ ಮೈಸೂರು, ನೀವು ಯಾರಿಗೆ ಏಜೆನ್ಸಿಗಳು ಕೊಟ್ಟಿದ್ದೀರೋ ತಾಲೂಕು ಜಿಲ್ಲೆಯಲ್ಲಿ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಏಜೆನ್ಸಿಗಳು ಯಾರು ಕೊಟ್ಟಿದ್ದೀರೋ ಅವ್ರಿಗೆ ಕರೆಕ್ಟಾಗಿ ಗ್ಯಾಸ್ ಸಪ್ಲೈ ಮಾಡಿ. ಇಲ್ವಾ ಸಂಬಂಧಪಟ್ಟಂತ ನೋಡಿ, ಇಲ್ಲಿ ಯಾರು ಇದ್ದಾರೆ ಗ್ಯಾಸ್ ಗ್ರಾಹಕರು, ಅಟ್ಲೀಸ್ಟ್ ಒಂದು ಫೋನ್ ರಿಸೀವ್ ಮಾಡೋ ವ್ಯವಸ್ಥೆನಾದ್ರು ಮಾಡಿಸ್ಕೊಳ್ಳಿ. ಫೋನ್ ಸ್ವಿಚ್ ಆಫ್. ಆಯ್ತಾ? ಇಲ್ಲ ಬಂದು ನಿಮ್ಮ ಲಿಟ್ಲ್ ಗ್ಯಾಸ್ ಹತ್ರ ಜನ ಬಂದ್ರೆ ಅವಾಗ ಏನ್ರಿ ಮಾಡ್ತೀರಿ? ಸಂಬಂಧಪಟ್ಟಂತ ಅಧಿಕಾರಿಗಳ ನೀವು ಮೈಸೂರು ಜಿಲ್ಲಾ ಅಧಿಕಾರಿಗಳು ಯಾರಿದ್ದೀರಾ, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಯಾರೆಲ್ಲ ಗ್ಯಾಸ್ ಏಜೆನ್ಸಿಗಳಿದ್ದಾರೆ ನೀವು ಅವ್ರು ಎಂಕ್ವೈರಿ ಮಾಡ್ರಿ. ಎಲ್ಲಿ ಒಂದು ಸುದ್ದಿ ನೋಡಿಲ್ವಲ್ರಿ ಮಾಧ್ಯಮದಲ್ಲಿ? ಇಂಥ ಕಡೆ ಹೋಗಿ ಎಂಕ್ವೈರಿ ಮಾಡಿದೀವಿ, ಇಂಥ ಕಡೆ ಹಿಡಿದಿದ್ದೀವಿ, ಗೋಡನ್ ಹಿಡಿದಿದ್ದೀವಿ ಅಂತ. ಬೇರೆ ಬೇರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರೆಲ್ಲ ಬರ್ತಾ ಇದೆ. ಮೈಸೂರು ಹಂಗಾರೆ ಏನು ಗ್ಯಾಸ್ ಅಭಾವದೇ ಇಲ್ವಾ? ಅಥವಾ ಕಳ್ಳರು ಕಾಟನೇ ಇಲ್ವಾ ಮೈಸೂರಿನಲ್ಲಿ? ಬೇಕರಿ ಗ್ಯಾಸ್ ನಡೆಸ್ತಾ ಇದ್ದಾರೆ. ಇಲ್ಲ ಗ್ಯಾಸಿಂಗ್ ಬರ್ತದೆ. ಓಕೆ, ಗ್ಯಾಸ್ ಡಬ್ಬ ಬಂದು ಗ್ಯಾಸ್ ನಡೆಸ್ತಾ ಇದ್ದಾರೆ. ಗ್ಯಾಸಿಂಗ್ ಸಪ್ಲೈ. ಓ, ಕಮರ್ಷಿಯಲ್ ಬರ್ತಾ ಇದೆ ಗ್ಯಾಸ್, ಯಾಕೆ ಮನೆ ಕೊಡ್ತಿಲ್ಲ ಅಂತ ನಿಮ್ ಪ್ರಶ್ನೆ. ಸೂಪರ್ ಪ್ರಶ್ನೆ ಇದು. ಹಾ ಹಾ. ಹಲವಾರು ಮಕ್ಕಳು ಹೋಗ್ಬೇಕು, ತಿಂಡಿ ಕಳಿಸ್ಬೇಕು. ಏನೀಗ ಬೀದಿ ವ್ಯಾಪಾರಿಗಳು ಮಾಡುವಂತವ್ರಿಗೆ ಗ್ಯಾಸ್ ಸಿಗ್ತಾ ಇದೆ, ನಮ್ಗೆ ಯಾಕೆ ಸಿಕ್ತಿಲ್ಲ ಅಂತ ನಿಮ್ ಕೇಳೋದು. ಒಂದ್ ಕೆಲಸ ಮಾಡೋಣ, ಯಾವ ಸಿಲಿಂಡರ್ಗಳನ್ನ ಬಳಸ್ತಾರ ಅದನ್ನು ಚೆಕ್ ಮಾಡ್ಬಿಡೋಣ. ಹಂಗಾರೆ ಬಿಡಿ ಮಾಡ್ಬೋದು ಅಲ್ವಾ? ಯಾವ್ಯಾವ ಸಿಲಿಂಡರ್ಗಳನ್ನ ಚೆಕ್ ಮಾಡ್ತಾ ಬಳಸ್ತಾವ್ರೆ ಅದು ಗೊತ್ತಾಗ್ಬಿಡುತ್ತಲ್ಲ. ಆಗ ಯಾರ್ದು ಏಜೆನ್ಸಿ ಇರ್ತದೆ, ಇಂಡಿಯನ್ ಆದ್ರೆ ಯಾರ್ದು, HP ಯಾರ್ದು, ಭಾರತ್ ಗ್ಯಾಸ್ ಯಾರ್ದು ಅಂತ ಅವೆಲ್ಲ ಚೆಕ್ ಮಾಡಿಸ್ಕೊಳ್ಳಂತ ಹಣೆ ಬರ ಬೇಡ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಜೊತೆಗೆ ಅಧಿಕಾರಿಗಳ ಬಂದ್ರಪ್ಪ ನಿಮ್ ಯೋಗ್ಯತೆಗೆ. ಇಲ್ಲಿ ಏಜೆನ್ಸಿಗಳು ಕೊಟ್ಬಿಟ್ಟಿರ್ತೀರ ನೀವು. ಅಧಿಕಾರಿಗಳು ಬಂದು ಒಂದಷ್ಟು ಸಮೀಕ್ಷೆನಾರ ಮಾಡಿ ಹೋಗ್ಲಿ ಏನಾಗ್ತಿದೆ ಅಂತ. ನೀವು ಫ್ಯಾನ್ ಕಾರ್ಡರ್ ಕೂತ್ಕೊಂಡು
ಜನಸಾಮಾನ್ಯರ ಕಷ್ಟ ಸುಖ ಕೇಳಿದ್ರ ಮೇಲೆ ನೀವು ಯಾಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅರ್ಥ ಆಗ್ತಿಲ್ಲ. ಏಜೆನ್ಸಿಗೆ ಏನೋ ಸಮಸ್ಯೆ ಆಗಿದೆ, ಆ ಟಾಪ್ ಏಜೆನ್ಸಿಗೆ ಏನ್ ಸಮಸ್ಯೆ ಆಗಿದೆ, ಈ ಗ್ರಾಮಾಂತರ ಏಜೆನ್ಸಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಒಂದು ತಿಳ್ಕೊಳಕಾರ ಒಂದು ವ್ಯವಸ್ಥಿತ ಬೇಡ ನಿಮ್ಗೆ. ಈಗ ನಾವು ಮಾಧ್ಯಮದವರು ಎಲ್ಲೆಲ್ಲಿ ಯಾವ್ಯಾವ ಸಿಲಿಂಡರ್ಗಳು ಬಳಸಿ ಇವರು ಅಡಿಗೆಗಳು ಮಾಡ್ತಾವ್ರೆ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ತಲೆನೋವು ಬರದೆ ಆ ಏಜೆನ್ಸಿಗೆ ಅವೆಲ್ಲ ಬೇಡ. ಸಾರ್ವಜನಿಕವಾಗಿ ಅವ್ರ ಪರವಾಗಿ ನಾವು ಸುದ್ದಿ ಮಾಡ್ತಾ ಇದೀವಿ, ಒಂದಷ್ಟು ಗ್ಯಾಸ್ ವ್ಯವಸ್ಥೆ ಮಾಡ್ಕೊಟ್ರಪ್ಪ. ಏನ್ ಮಾಡ್ತಾ ಇದ್ರಿ ಹೇಳಿ ಸರ್. ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಕೇಳಿ ಲೈವ್ ಹೇಳಿ. ಪುರಸಭೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬನ್ನೂರು ಗ್ರಾಹಕರಿಗೆ ಏನು ತೊಂದರೆ ಆಗ್ತಿದೆ ಬಗ್ಗೆ ಯಾಕೆ ಶುರು ಮಾಡ್ತಾ ಇಲ್ಲ, ಅವ್ರು ಹೆಂಗ್ ಗ್ಯಾಸ್ ಬರ್ತದೆ, ಪಬ್ಲಿಕ್ ಇಂದ ಮನೆಗೆ ಬರುವಂತ ಗ್ಯಾಸ್ ಸಪ್ಲೈ ಆಗ್ತದೆ ಬೇರೆ ಕಡೆ, ಮನೆಗೆ ಬರೋ ಗ್ಯಾಸ್ ಬೇರೆ ಕಡೆ ಹೋಗ್ತದೆ. ಅವ್ರದ್ದು ಎಚ್ ಡಿ ಗ್ಯಾಸ್ ಇದೆ, ಇಂಡಿಯನ್ ಗ್ಯಾಸ್ ಇದೆ, ಭಾರತ್ ಗ್ಯಾಸ್ ಇದೆ, ಮನೆಯೊಳಗೆ ತಲುಪಿಸ್ತಾ ಇಲ್ಲ. ಏನು ಈಗ ಪುರಸಭೆ ಯಾವ ತರ ಆಗಿದೆ ಬನ್ನೂರು ಒಳಗಡೆ? ಹೆಲ್ತ್ ಆಫೀಸರ್ ಏನ್ ಮಾಡ್ತಾನೆ ಅಂತ ನೀವು ಕೇಳ್ತಾರೆ. ತಾಲೂಕ್ ಮಟ್ಟದಲ್ಲಿ ಇರೋಂಥವ್ರು, ಹೋಬಳಿ ಮಟ್ಟದಲ್ಲಿ ಇರೋಂಥವ್ರು, ಜಿಲ್ಲಾ ಮಟ್ಟದಲ್ಲಿ ಇರೋಂಥ ಹೆಲ್ತ್ ಆಫೀಸರ್ಗಳು ಏನ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ನೇರ ಪ್ರಶ್ನೆ. ಹಂಗಾರೆ ಕಮರ್ಷಿಯಲ್ ಆಗಿ ಬಳಸ್ತಾರವರು ಇಲ್ಲಿ ಸಂಜೆ ಆಯ್ತು ಅಂತಂದ್ರೆ ನೂರಾರು ಗಾಡಿಗಳು ನಿಂತ್ಕೊಳುತ್ತೆ. ಹಂಗಾರೆ ಯಾರು ಗ್ಯಾಸ್ ಅಂತ ಕೇಳ್ತಾ ಇದ್ರೆ ನೀವು? ಹಾಗಾದ್ರೆ ಈಗ ಮಹಿಳೆಯರು ಹೆಣ್ಮಕ್ಳು ಯಾರು ಬಂದು ನಿಂತಿದ್ದಾರೆ, ಅಕ್ಕಪಕ್ಕ ಜನ ಬರ್ತಾರೆ. ನಾನು ಇಷ್ಟದಿನಿಂದ ಯಾಕೆ ಗ್ಯಾಸ್ ಬಗ್ಗೆ ಸುದ್ದಿ ಮಾಡಿಲ್ಲ ಅಂತಂದ್ರೆ ಸತ್ಪ್ರಜೆಗಳು ಕೇಳ್ಬೇಕು ನನ್ನ, ಸರ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಪ್ರಜೆಗಳಿಗೋಸ್ಕರ ಇವತ್ತು ಈ ಲೈವ್ ಸುದ್ದಿನ ಮಾಡ್ತಾರಂಥದ್ದು. ಕೇವಲ ಇದು ಸುದ್ದಿ ಮಾಡ್ಬಿಡಲ್ಲ, ನಿಮ್ಮ ಇಲಾಖೆ ವ್ಯವಸ್ಥೆ ಕೂಡ ಕಳಿಸ್ಕೊಡ್ತೀನಿ. ಗ್ಯಾಸ್ ಏಜೆನ್ಸಿಗಳು ನೀವು ಒಂದು ಫೋನ್ ನಂಬರ್ ಕೂಡ ನೋಡಿ, ಇಲ್ಲಿರೋಂಥ ಫೋನ್ ನಂಬರ್ ಯಾವ ನೆಟ್ಗಿಲ್ಲ ಅಂತ ಹೆದರಿಕೆನಾ? ಈ ಒಂದು ಹೆದರಿಕೆ ಇದ್ಮೇಲೆ ಅಥವಾ ಒಂದು ತಾಸ ಇದ್ಮೇಲೆ ಯಾಕೆ ಏಜೆನ್ಸಿಗಳು ತಗೋತೀರಾ ನೀವು? ಸಭೆಯಲ್ಲಿ ಸ್ಟ್ರೈಕ್ ಮಾಡಬೇಕಾಗ್ತದೆ. ನಾವು ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಗ್ಯಾಸ್ ಡೀಲರ್ಸ್ಗಳು ಬರ್ತಾರೆ, ಏಜೆನ್ಸಿಗಳು ಬರ್ತಾರೆ, ಏಜೆನ್ಸಿ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತೀವಿ. ಈಗೆಲ್ಲ ಪೊಲೀಸ್ ಇಲಾಖೆ ಸಹಕಾರ ಕೊಡೋಕೆ, ಬೆಂಬಲ ಕೊಡೋಕೆ ಬಟ್ ದೂರು ಕೊಟ್ಟು ಅನಂತರವಾಗಿ ಎಲ್ಲರೂ ಕರೆಸಿ ಸ್ಟ್ರೈಕ್ ಮಾಡ್ತೀವಿ. ನಾವು ಇಷ್ಟು ದಿನ ಬನ್ನೂರು ಗ್ರಾಮಾಂತರಗಳಲ್ಲಿ ಗ್ಯಾಸ್ ಸಿಗ್ತದೆ ಅಂತ ತಿಳ್ಕೊಂಡಿದ್ದು, ಆದ್ರೆ ಗ್ಯಾಸ್ ಸಿಗದೇ ಅಂತ ಅಭಾವ ನೋಡಿ. ಇಲ್ಲಿಂದ ನಿಮ್ ಗ್ಯಾಸ್ ಬಂದಿದ್ಯಾ ಮನೆಗೆ? ನೋಡಿ, ಬನ್ನೂರಿನ ಗ್ರಾಮಸ್ಥರು ಕೂಡ ಗ್ಯಾಸ್ ಅಭಾವದಿಂದ ಬಳಲ್ತಾ ಇರೋದು. ಬಟ್ ಇಷ್ಟು ದಿನ ನಾನು ಯಾಕೆ ಸುದ್ದಿ ಮಾಡಿಲ್ಲ ಅಂತಂದ್ರೆ ಯಾವ್ದೇ ರೀತಿಯಾದಂತ ಮಾಹಿತಿಗಳು ಬಂದಿರಲಿಲ್ಲ ನನಗೆ. ಎಲ್ಲೋ ಸಪ್ಲೈ ಚೆನ್ನಾಗಿ ಆಗ್ತಿದೆ ಅನ್ಕೊಂಡೆ, ಬಟ್ 20 ದಿನದಿಂದ ಇದು ಸಮಸ್ಯೆ ಅಂತ ಕೂಡ ಹೇಳಿದ್ರು. ಎಲ್ಲಿಂದ ಬಂದಿದ್ದಾರೆ ಯಜಮಾನ್ರೆ? ಬನ್ನಿ ಮುಂದೆ. ಸೇಳಿಯಿಂದ ಏನು ಇಲ್ಲಿ ನಿಂತು ಬಂದಿದ್ದೀರಾ? ಗ್ಯಾಸ್ ತಗೋತೀರಾ? ಓಕೆ. ಯಾವಾಗ ಬಂದ್ರಿ, ಯಾವಾಗ ಬುಕ್ ಮಾಡಿದ್ರಿ, ಯಾವಾಗ ಬೇಕಾಗಿತ್ತು ನಿಮಗೆ ಗ್ಯಾಸ್? ನಾನು ಮಾತಾಡ್ತಾ ಇದ್ದೀನಿ ಸರ್. ಯಜಮಾನ್ರೆ ಸೇಳಿ ಗ್ರಾಮ, ನಮ್ಮ ಉತ್ತಮನ ಮನೆದೇವರು. ಓಕೆ. ಯಾವಾಗ ಬುಕ್ ಮಾಡಿದ್ರಿ, ಯಾವಾಗ ಇಸ್ಕೊಳಕ್ ಬಂದ್ರಿ, ಯಾವಾಗಿಂದ ಕಾಯ್ತಾ ಇದ್ದೀರಾ? ಬುಕ್ಕಿಂಗ್ ಆಗಿದೆ, OTP ನಂಬರ್ ಬರ್ತಲ್ಲ ಸರ್. ಬುಕ್ಕಿಂಗ್ ಆಗುತ್ತೆ, OTP ನಂಬರ್ ಬರಲ್ಲ. ಎಲ್ಲ ಅವರು ಬೇಕಾದಂಗೆ ಮಾಡ್ತಾ ಇರ್ತಾರೆ ಕಂಡ್ರೆ ಅಡ್ಜಸ್ಟ್ಮೆಂಟು. ಜನಸಾಮಾನ್ಯರಿಗೆ ಯಾರು ನಾವು ಯಾವ ಬೀದಿ ನಿಂತ್ಕೊಂಡಿದ್ದ ತಕ್ಷಣ ಗ್ಯಾಸ್ ಇಟ್ಕೊಂಡು ಓಡ್ ಬರೋಕೆ ಮಾಧ್ಯಮದವರಲ್ಲ, ಅದು ಯಾವುದೋ ಸಮಾಜ ಸೇವಕರಲ್ಲ ಅವರೆಲ್ಲ. ಹಾಗಾಗಿ ಎಷ್ಟು ದಿನ ಆಯ್ತು ಬುಕ್ ಮಾಡಿ? ಒಂದು ವಾರ ಆಯಿತು. ನಿಜ ಹೇಳಿ, ನಿಮ್ಮ ಮನೆಗೆ ಒಂದೇ ಗ್ಯಾಸ್ ಇರೋದು? ಆಯ್ತು. ಅಷ್ಟು ಸ್ಟಾಕ್ ಇಟ್ಕೊಂಡು ಇನ್ನೊಂದು ಸ್ಟಾಕ್ ಬಂದಿದ್ದೀರಾ? ನಿಜವಲ್ಲೂ ನೋಡಿ, ರೈತರ ಮಕ್ಕಳು ಸುಳ್ಳು ಹೇಳಲ್ಲ ಬಿಡ್ರಿ. ಆದ್ರೂ ಅವ್ರು ಒತ್ತಾಯ ಮಾಡಿ, ಕೆಲವರೆಲ್ಲ ನೋಡ್ತಾರಲ್ಲ ವಿಡಿಯೋಗಳನ್ನ, ಸುಳ್ಳು ಹೇಳ್ತಾರೆ ಅಂತ ಅಧಿಕಾರಿಗಳು, ಕೆಲವೊಂದು ಏಜೆನ್ಸಿಗಳು ಅದು ನಿದರ್ಶನಕ್ಕೋಸ್ಕರ ನಾವು ಒತ್ತಾಯ ಮಾಡಿ ಕೇಳ್ತಾರಂಥದ್ದು. ರೈತರ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ನಾವು ಮಾತಾಡಿದ್ರೆ ಸರಿ ಇಲ್ಲ ಅಂತಿದ್ರೆ ಮಾಧ್ಯಮದವ್ರನ್ನ, ಆಯ್ತಾ? ಆದ್ರೆ ಇಲ್ಲಿರುವಂತ ವ್ಯವಸ್ಥೆಗಳು ನೋಡ್ರಿ, ಅಟ್ಲೀಸ್ಟ್ ಫೋನ್ ನಂಬರ್ಗಳು ನಿಮ್ಮ ಜಿಲ್ಲಾ ಮಾಡ್ತಿರೋಂಥ ಏಜೆನ್ಸಿಗಳು ಫೋನ್ ನಂಬರ್ ರಿಸೀವ್ ಮಾಡಿ, ಇಲ್ಲ ನಿಮ್ಗೆ ನೋಟಿಫಿಕೇಶನ್ ಹಾಕಿ ಒಂದು ವಾರ ಬರಲ್ಲ, 15 ದಿನ ಬರಲ್ಲ, ನಮ್ಮ ಕೈಲಿ ಯೋಗ್ಯತೆ ಇಲ್ಲ ಗ್ಯಾಸ್ ಕೊಡಕ್ಕೆ ಅಂತ ಹೇಳ್ಬಿಡಿ. ಯಾಕೆ ಅವ್ರನ್ನೆಲ್ಲ ಬೀದಿಲಿ ನಿಂತ್ಕೊಂಡು ಬೆಳಗ್ಗೆ 10 ಗಂಟೆ 9 ಗಂಟೆಯಿಂದ ಬಂದಂತ ನೋಡಿ, ಈ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಗ್ಯಾಸ್ಗೋಸ್ಕರ ಅದೇ ಶಾಲಾ ರಜಾ ಇದೆ ಈಗ ಬಂದವ್ರೆ ಪಾಪ. ಏನ್ ಯಜಮಾನ್ ನಿಮ್ಗೆ ಗ್ಯಾಸ್ ತಗೊಳಕ್ ಬಂದಿದ್ದೀರಾ? ಎಷ್ಟು ದಿನ ಆಯ್ತು ಬುಕ್ ಆಗಿ? ಒಂದು ವಾರ ಆಗಿದೆ. 15 ದಿನ. ನೀವು 15 ದಿನ ಆಗಿದೆ ಬುಕ್ ಆಗಿ. ಅಲ್ಲ, ನೀವು ತೋರಿಸ್ತಾ ಇದ್ರೆ ಬಿಡಿ, ಕರೆಕ್ಟಾಗಿ ಬುಕ್ ಮಾಡಿದಿರಾ. ಸುಳ್ಳು ಹೇಳಕ್ಕೆಲ್ಲ ಯಾವ ಜನಪ್ರತಿನಿಧಿಗಳೆಲ್ಲ, ನೀವು ಅಧಿಕಾರಿಗಳೆಲ್ಲ ಸುಳ್ಳು ಹೇಳಕ್ಕೆ ನಮ್ಮ ರೈತರ ಮಕ್ಕಳು ಫೋನ್ ಎತ್ತಲ್ಲ. ಯಾರು ಫೋನ್ ಎತ್ತಲ್ಲ? ಮೊದಲು ಯಾರು ಜಿಲ್ಲಾ ಜವಾಬ್ದಾರಿ ಇರುವಂತ ಮುಟ್ಟಾಳರು ಏಜೆನ್ಸಿಗಳು ನೀವು ಇದ್ದೀರಾ, ಫಸ್ಟ್ ನೀವು ಏಜೆನ್ಸಿಗಳನ್ನ ರಿಸೀವ್ ಮಾಡ್ರಿ. ಮೊದಲು ಏಜೆನ್ಸಿ ಫೋನ್ ನೀವು ರಿಸೀವ್ ಮಾಡಿ. ಏಜೆನ್ಸಿಯವರು ಗ್ರಾಹಕರ ಫೋನ್ ರಿಸೀವ್ ಮಾಡ್ತಾರೆ, ಆಯ್ತಾ? ಆಮೇಲೆ ನೀವು ಅಧಿಕಾರಿಗಳು ಏನ್ರಿ ಮಾಡ್ತಾರೆ, ಹೆಲ್ತ್ ಆಫೀಸರ್ಗಳು, ಜಿಲ್ಲಾ ಮಟ್ಟದಲ್ಲಿ ಅಂತ ಹೆಲ್ತ್ ಆಫೀಸರ್ಗಳು ನೀವೇನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ, ಆಯ್ತಾ? ಇಲ್ಲಿ ಗ್ರಾಮಾಂತರಗಳ ಅಭಾವ ಬರಲ್ಲ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ತಿಂಡಿ ಮಾಡೋಂತ ಪ್ರತಿಯೊಂದು ಅಂಗಡಿಗಳು ಕೊಟ್ಟೋಗ್ಬಿಟ್ರೆ, ಉದಾಹರಣೆಗೆ ಅತಿ ಹೆಚ್ಚು ಬೇಕರಿಗಳು, ದಯವಿಟ್ಟು ಸಂಬಂಧಪಟ್ಟ ನೋಡ್ರಿ, ಸಾರ್ವಜನಿಕರು ಸತ್ಪ್ರಜೆಗಳು ನೀವು ಎಲ್ಲೆಲ್ಲಿ ಸಿಲಿಂಡರ್ಗಳು ಯೂಸ್ ಮಾಡ್ತಾರಂತ ವಿಡಿಯೋ ಮಾಡಿ ಕಳಿಸ್ರಿ. ನನ್ನ ಅಕೌಂಟ್ ನಂಬರ್ ಇದೆ, ನಿಮ್ದು ಫೋನ್ ನಂಬರ್ ಕೂಡ ಅಲ್ಲೇ ಇದೆ, ನನಗೆ ವಾಟ್ಸ್ಆಪ್ ಕಳಿಸ್ರಿ, ನೋಡೋಣ. ಅದೊಂದು ದೊಡ್ಡ ಸುದ್ದಿನೇ ಮಾಡೋಣ. ನಾವು ಹೋದ್ರೆ ಅವ್ರಿಗೆ ಉರಿತದೆ, ಎಲ್ಲಿ ಕಮಿಷನ್ ಕೇಳಕ್ ಬಂದ್ಬಿಟ್ರು, ಅವೆಲ್ಲ ನನ್ ಜವಾಬ್ದಾರಿನೇ ಇಲ್ಲ. ಅವತ್ತು ಅದು ಬೇಕಾಗಿಲ್ಲ ನನಗೆ, ಥರ್ಡ್ ಕ್ಲಾಸ್ ಕೆಲಸ. ಬಟ್ ಸಾರ್ವಜನಿಕರು ಕೆಲಸ ಮಾಡ್ತಾ ಇದೀನಿ.
ನೀವು ಎಲ್ಲೆಲ್ಲಿ ಸಿಲಿಂಡರ್ಗಳು ಇಟ್ಕೊಂಡು ಯಾವ್ಯಾವ ಏಜೆನ್ಸಿಗಳು ಸಿಲಿಂಡರ್ ಇಟ್ಕೊಂಡು ನೀವು ಅಡುಗೆ ಮಾಡ್ತಿಲ್ವಾ? ಮತ್ತೆ ಇವ್ರಿಗೆ ಯಾಕೆ ತಲುಪ್ತಿಲ್ಲ ಅದು? ಯಾಕ್ರಿ ತಲುಪ್ತಿಲ್ಲ? ಹಾಗಾಗಿ ರಮಣ ನಿಮ್ಗೂ ಗ್ಯಾಸ್ ಏನ್ ಹೇಳ್ತೀರಾ ನೀವು ಎಜುಕೇಟೆಡ್ ಪರ್ಸನ್ ಆಗಿ ಈ ವಿಚಾರ? ನಾನು ಇಷ್ಟು ದಿನದಿಂದ ಸುದ್ದಿ ಮಾಡಿರಲಿಲ್ಲ ಬಂದೂರಿನಲ್ಲಿ. ನೋಡೋಣ ಅಭಾವ ಏನು ಗೊತ್ತಾಗ್ತಿಲ್ಲ, ಸರ್ಪ್ರೈಸ್ಗಳೇನು ಕೂಡ ನನ್ನ ಕರೆದಿಲ್ಲ ಅಂತ. ಓಕೆ ಓಕೆ. ಅಲ್ಲ ನಿನ್ನೆ ಸಂಡೇ ರಜಾ ಇತ್ತು. ರಜಾ ಇರೋದು ಕೇವಲ ಇವರು ಯಾರು ಡಂಪರ್ಗಳಿಗೆ ಅಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಮಾತ್ರ ರಜಾ ಇರುತ್ತೆ ಅಷ್ಟೇ. ಆಫೀಸ್ಗೆ ಯಾವುದೇ ಕಾರಣಕ್ಕೂ ರಜಾ ಹಾಕಿ ಅಂತ ಯಾವ ಗೌರ್ಮೆಂಟ್ ಯಾವ ಕೋರ್ಟ್ ಕೂಡ ಆದೇಶ ಹಾಕಿಲ್ಲ. ಇರ್ಲಿ 4 ದಿನ ಆಯ್ತು, ಕೆಲವರಿಗೆಲ್ಲ 1 ವಾರ 15 ದಿನ ಆಗಿದೆ. ಆಯ್ತಾ? ಗ್ರಾಮಾಂತರಗಳಲ್ಲಿ ಯಾವುದೇ ಸಮಸ್ಯೆ ಬರಲ್ಲ. ಈ ರೀತಿ ಬರ್ತಾ ಇದೆಯಾ? ಏನ್ ಹೇಳ್ತೀರಾ? ಓಕೆ. ಅಲ್ಲ ರೀ, ಕಾನೂನಾತ್ಮಕ ಕೆಲಸ ಮಾಡ್ಬಿಟ್ರೆ ಇವತ್ತು ಏನ್ ಕಾನೂನು ಇದೆ ಅದ್ರ ಪ್ರಕಾರ ಕೆಲಸ ಮಾಡೋದು ಯಾರು ಇಲ್ಲ ಬಿಡಿ. ಅಂಗಡಿ ಹತ್ರ ಬರೆಯೋ ಅವಶ್ಯಕತೆ ಇಲ್ಲ, ಅವ್ರು ಮಾಡಲ್ಲ ಆತರ. ಅವ್ರೇನ್ ಮಾಡ್ತಾರೆ, ಎಲ್ಲ ಯಾರು ಮಾಡ್ತಾರೆ ಅವ್ರಿಗೆ ಬಂದು ಹೊರಗಡೆ ಒಂದು ರೆಕಮೆಂಡೇಶನ್ ಅಂತೀರಾ ನೀವು ನೇರವಾಗಿ ಹೇಳ್ಬೇಕು ಅಂದ್ರೆ, ಅಥವಾ ಏನಾನ ಒಂದು ಯಾರನ್ನ ನಮ್ಮಂತವ್ರು ಕೇಳೋರು ಇದ್ರೆ ಮೊದಲು ಅವ್ರು ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ನೀವು? ನಮ್ಗೇನು ಕೊಡ್ಬೇಡ್ರಪ್ಪ, ಮೊದಲು ಅವ್ರು ಕೊಡಿ. ನಾವೇನು ಇನ್ನು 20 ದಿನ ಆರಾಮಾಗಿದ್ದೀವಿ ಮನೇಲಿ, ನಾವು ಮೊದಲೇ ತಗೊಂಡು ಇಟ್ಕೊಂಡಿದೀವಿ. ನಾವು ಎಲ್ಲಿ ತರಬೇಕು ಮೇನ್ ಬ್ರಾಂಚ್ ಅಂತ ಕೂಡ ಗೊತ್ತು ನಮ್ಗೆ. ಇಲ್ಲೇನ ಸಿಗ್ಲಿಲ್ಲ, ನಮ್ಗೆ ಎಲ್ಲಿ ತರಬೇಕು ಅಂತ ಗೊತ್ತಿದೆ. ಇವ್ರಿಗೆ ಫೋನ್ ಮಾಡಿ, ಇನ್ನೊಬ್ಬರಿಗೆ ಫೋನ್ ಮಾಡಿ. ನಾವ್ಯಾಕ್ರಿ ಮಾಡುವ? ಏಜೆನ್ಸಿ ಕೊಟ್ರೆ ನಿಮ್ಗೆ ರೀ, ನಿಮ್ಗೆ ಗ್ಯಾಸ್ ತರ್ಸು ಕೂಡ ನಾವು ದುಡ್ಡು ಕೊಡ್ತಾ ಇದೀವಿ. ಒಂದು ಮಾನವೀಯತೆಯಿಂದ ನಮ್ಮೂರವರು ಅಂತ ನಾವು ಏಜೆನ್ಸಿ ತಗೊಂಡಿದ್ದೀರಾ, ಬಹಳ ಖುಷಿ ಆಗ್ತದೆ. ತುಂಬಾ ವರ್ಷದಿಂದ ಸರ್ವಿಸ್ ಕೊಡ್ತಾವ್ರೆ. ನೀವು ಅವ್ರಿಗೆ ಫೋನ್ ಮಾಡಿ, ಅಧಿಕಾರಿಗಳಿಗೆ ಫೋನ್ ಮಾಡಿ, ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿ. ಹೆಂಗ್ ಜನಗಳು ಫೋನ್ ಮಾಡ್ರೆ ನಿಜಲ್ಲ ಎತ್ತರ? ನೀವು ಮಾಡೋಂಥ ಫೋನ್ ನಾವು ಮಾಧ್ಯಮದವ್ರು ಮಾಡೋಂಥ ಫೋನ್ಗಳೇ ಎತ್ತಲ್ಲ ಅಧಿಕಾರಿಗಳು. ಇನ್ನು ಜನಗಳು ಮಾಡಿದ್ರೆ ಗ್ಯಾಸ್ ಏಜೆನ್ಸಿಗಳು ಎತ್ತರ ಹೋಗ್ಲಿ. ಈ ವಿಷಯ ನಮಸ್ಕಾರ. ತಾವು ನೋಡ್ತಿರೋಂಥದ್ದು ಬಂದೂರಿನ HP ಗ್ಯಾಸ್ ಏಜೆನ್ಸಿ ನಮ್ಮ ವಿಜಯಣ್ಣವರು ಬಹಳ ವರ್ಷಗಳಿಂದ ಬಹಳ ಚೆನ್ನಾಗಿ ಕೊಡ್ತಾ ಇದ್ರು. ಬಟ್ ಎಲ್ಲ ಕಡೆ ಅಭಾವ ಆಗಿದೆ. ಆದ್ರೆ ಒಂದು ವಿಚಾರ ಬೇಜಾರು ಅಂತ ಏನಂದ್ರೆ, ಅಧಿಕಾರಿಗಳು ಮೇಲಧಿಕಾರಿಗಳು ಜವಾಬ್ದಾರಿ ತಗೊಂಡು ಈ ಏಜೆನ್ಸಿಗಳಿಗೆ ಗ್ಯಾಸ್ ಲೋಡ್ನ ಕಳಿಸ್ಬೇಕು. ಮತ್ತೆ ಯಾವನ ಇದನ್ನ ಮೇನ್ ಏಜೆನ್ಸಿ ಯಾವನ ಇರ್ತಾನೆ ಮೈಸೂರಿನಲ್ಲಿ, ಅವರು ಗ್ರಾಮಾಂತರಗಳ ಮೊದಲು ಕಳಿಸ್ರಿ. ಯಾರು ಬುಕ್ ಮಾಡಿದ್ದಾರೆ? ಹೌದು. ಆಮೇಲೆ ಒಂದಷ್ಟು ಮಾಧ್ಯಮದವ್ರು ನಾವು ಕೂಡ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ ಗ್ರಾಮಾಂತರಗಳಲ್ಲಿ. ಏನು ಅಂತಂದ್ರೆ, ಇವರು ಫುಡ್ ತಯಾರಿ ಮಾಡ್ತಾರಲ್ಲ ಎಲ್ಲ ಕಡೆನೂ, ಸಂಜೆ ಟೈಮು ಬೆಳಗ್ಗೆ ಟೈಮು ಎಲ್ಲೆಲ್ಲಿ ಡೊಮೆಸ್ಟಿಕ್ ಯೂಸ್ ಮಾಡ್ತಾವ್ರೆ, ಆ ಡೊಮೆಸ್ಟಿಕ್ ಯಾರ್ಯಾರು ಯೂಸ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಕತೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಅಂತ. ಅಲ್ಲೆಲ್ಲ ಸಿಗುತ್ತೆ, ಅವರೆಲ್ಲ ಬೇಕರಿಗಳೆಲ್ಲ ಬೇಯಿಸ್ಕೊಳಕ್ಕೆಲ್ಲ ಸಿಗುತ್ತೆ. ಯಾಕೆ ಜನಸಾಮಾನ್ಯ ಸಿಗ್ತಿಲ್ಲ ಅಂತ ಇವ್ರು ಕೇಳ್ತಾರಲ್ಲ ಸರ್. ಬನ್ನಿ ಸರ್ ಮುಂದೆ ರಾಮಣ್ಣರೇ. ಬೇಕರಿಗಳಲ್ಲಿ ಸಿಗುತ್ತೆ, ಗೋಬಿ ಅಂಗಡಿಗಳಲ್ಲಿ ಸಿಗ್ತದೆ, ಬೇರೆ ಎಲ್ಲ ಕಡೆ ಸಿಗ್ತದೆ ತಿಂಡಿಗಳು ಮಾರೋ ಕಡೆ. ಮನೆಗಳಿಗೆ ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ಬಂದ್ಬಿಟ್ಟು ಏನ ಜಾದು ಮಾಡೋ ಕೊಟ್ಟು ಹೋಗ್ತಾರ ಅವ್ರಿಗೆ, ಅಥವಾ ಇವರೇನ ಮೈಸೂರಿಗೆ ಹೋಗ್ಕೊಂಡ್ಬರ್ತಾರ? ಅಲ್ಲ, ಏನ್ ತಂದ್ರು ಇವ್ರಿಗೆ ಏಜೆನ್ಸಿ ಇರುತ್ತಲ್ಲ. ಅದು ಒಂದು ವಿಚಾರ ಏನು ಅಂತಂದ್ರೆ, ನಾವು ಏಜೆನ್ಸಿ ದೂರದಲ್ಲ, ಬಟ್ ಟಾಪ್ ಅಲ್ಲಿ ಇರುವಂತ ಏಜೆನ್ಸಿಗಳು ಕೊಟ್ಟಿದ್ದೀರಲ್ಲ ನೀವು ಜಿಲ್ಲಾವಾರು, ಅವರು ನೀವು ಜವಾಬ್ದಾರಿ ತಗೊಂಡು ನಿಮ್ಮ ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ. ಇಲ್ಲ 1 ವಾರ ಬರಲ್ಲ ಅಂತ ಹೇಳ್ಬಿಡಲ್ವಾ? 1 ವಾರ ಬರಲ್ಲ ಅಂತಂದ್ರೆ ನಮ್ಮ ರೈತರು ಸೌದೆಲ್ಲ ಹೆಂಗೋ ಮಾಡ್ತಿರ್ತಾರೆ. ಬರುತ್ತೆ ಅಂತ ಹೇಳ್ದಂಗೆ ನೋಡಿ, ಅವ್ರು ಬೆಳಗ್ಗೆಯಿಂದ ಕಾಯ್ತಾ ಇದ್ರ 10 ಗಂಟೆಯಿಂದ, ಇನ್ನೊಬ್ರು 9 ಗಂಟೆ ಅಂತ ಇದ್ರ, ಮಕ್ಕಳೆಲ್ಲ ಕಾಯ್ತಾ ಇದ್ರೆ. ಏನ್ ಅರ್ಥ ಇದು? ದಯವಿಟ್ಟು ವಿಜಯಣ್ಣವರು ಒಳ್ಳೆ ಸರ್ವಿಸ್ ಮಾಡಿದ್ರ. ನಾನು ಇವತ್ತವರೆಗೆ ಯಾಕೆ ಸುದ್ದಿ ಮಾಡಿಲ್ಲ ಅಂತಂದ್ರೆ ಇದೇ ಉದ್ದೇಶಕ್ಕೆ, ಮುಂದೆ ಸರಿಯಾಗುತ್ತೆ, ವಾರ ಸರಿಯಾದ ನಂತರ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ಹಾಗಾಗಿ ಬಹಳ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಹೇಳ್ತಿರೋಂಥದ್ದು ಸಾರ್ವಜನಿಕರು ಮತ್ತೆ ಒಂದಷ್ಟು ಮಹಿಳೆಯರು ಕೂಡ ಇದ್ದಾರೆ. ಅವ್ರ ಪರವಾಗಿ ನಾನು ಕೂಡ ನಿಮ್ಮನ್ನ ಕೇಳ್ಕೊತೀನಿ, ದಯವಿಟ್ಟು ತಾವೇ ನೋಡ್ತಾ ಇದ್ದೀರಾ ಇವಾಗ. ಓಕೆ 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 ಎಸ್ ವೀಕ್ಷಕ, ತಾವೇ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಸಿದ್ದರಾಮಣ್ಣ ಅಂತ ನಮ್ಮ ಮಾದೇಗುಂಡಿ ಪಕ್ಕದ ಗ್ರಾಮದ ಮಾದೇಗುಂಡಿಯವರು ಇಲ್ಲೇ ಕೂಡ ಬಂದಿದ್ದಾರೆ. ಇಷ್ಟು ದಿನ ಗ್ಯಾಸ್ ಎಲ್ಲ ಕಡೆ ಸಿಕ್ತಿತ್ತು, ಅದು HP ಗ್ಯಾಸು ವಿಜಯಣ್ಣವರು ಬಹಳ ಚೆನ್ನಾಗಿ ಸಪ್ಲೈ ಮಾಡ್ತಿದ್ರು. ನಿಜಲ್ಲೂ ಆನೆಸ್ಟಾಗಿ ಹೇಳ್ತೀನಿ, ಅವರು ಒಳ್ಳೆ ಏಜೆನ್ಸಿ ಕೂಡ ಬಂದೂರಿಗೆ. ಬಟ್ ಏನೋ ಒಂದು ಮೇಲ ಇರುವಂಥ ಏಜೆನ್ಸಿಯಿಂದ ತೊಂದರೆ ಆಗಿರ್ಬೋದು, ಖಂಡಿತವಾಗಿ ರೆಡಿ ಮಾಡಲಿ ಅದನ್ನ. ಬಟ್ ಇಲ್ಲಿ ಇಷ್ಟು ವಯಸ್ಸಾದವರು ನಮ್ಮ ರೈತರು ಬಂದಿದ್ದಾರೆ ಅಂದರೆ ಅವ್ರಿಗೆ ನಾವು ಬೆಲೆ ಕೊಡಲೇಬೇಕು. ಏನು ಗ್ಯಾಸ್ ಮನೇಲಿ ಇಲ್ಲ, ಒಲೆ ಮುಚ್ಚಿಬಿಟ್ಟಿದ್ದೀರಿ ಹಾಂ ಅಲ್ವಾ? ಹಾಗಾಗಿ ಆದಷ್ಟು ಬೇಗ ತರಿಸ್ಕೊಳ್ಳಿ ಅಂತ ನಾನು ಅವ್ರ ಪರವಾಗಿ ನಾನು ಕೇಳ್ಕೊತೀನಿ. ನಾವೇನು ನೋಡ್ತಾ ಇದ್ದೀರಾ, ಇದು ನಾರಾಯಣ ನಮಸ್ಕಾರ. ಯಾವೂರು? ನನಗೆ ಗೊತ್ತು ಬೇವನಹಳ್ಳಿ ಅಂತ, ಇಡೀ ರಾಜ್ಯ ನೋಡ್ತಾ ಇದೆ, ಅದಕ್ಕೆ ಯಾವೂರು ಅಂತ ಕೇಳಿದ್ದು. ಪಕ್ಕದ ಗ್ರಾಮ ಬಂದೂರು ಹೋಬಳಿ. ಹಾಗಾಗಿ ಮಾತಾಡ್ತೀನಿ ಬೇಕು ಸರ್. ಎಷ್ಟು ದಿನ ಕಾಯ್ತಾ ಇದ್ದೀರಾ ಗ್ಯಾಸ್ಗೆ? 1 ವಾರ ಆಯಿತು. ನಮ್ಮ ರಾಜ್ಯ ವಿಶ್ವಕರ್ಮರ ಜವಾಬ್ದಾರಿಗಳಿದೆ ಇವ್ರಿಗೂ ಕೂಡ, ತಾಲೂಕು ಮಟ್ಟದಲ್ಲೆಲ್ಲ ಕಾಯ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಸ್ವಲ್ಪ ವಿಚಾರ ಹೇಳ್ಬೇಕಲ್ವಾ? ಬರುತ್ತೆ ಇಲ್ಲ ಬರಲ್ಲ
ಬರಲ್ಲ ಅಂದರೆ ಮನೇಲಿರ್ತೀವಿ, ಬರ್ತಾ ಇದ್ರೆ ಗ್ಯಾಸ್ ಅಂಗಡಿ ಮುಂದೆ ಇರ್ತೀವಿ, ಬಂದು ಕಾಯ್ಕೊಳ್ಳೋದು ಬೇಡ ಅಂತ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೆ ಒಂದು ಕೇಳ್ತಾರದು ಇಷ್ಟೇ, ನಮಗೆ ಗ್ಯಾಸ್ ಸಿಗಲ್ಲ ಆಯ್ತಾ? ಯಾಕೆ ಈಗ ಕಮರ್ಷಿಯಲ್ಗೆಲ್ಲ ಗ್ಯಾಸ್ ಸಿಗುತ್ತಲ್ಲ, ನಿಮ್ಮ ಏಜೆನ್ಸಿಗಳದ್ದು ಬೇರೆ ಬೇರೆ ಏಜೆನ್ಸಿಗಳದೆಲ್ಲ ಸಿಗುತ್ತಲ್ಲ, ಅದೇ ಹೆಂಗೆ ಅವ್ರಿಗೆ ಮಾತ್ರ ಗ್ಯಾಸ್ ಸಿಗುತ್ತಾ? ನಮಗೆ ಸಿಗಲ್ಲ. ಹಾಂ ಹಾಂ ಹಾಂ. ಫುಟ್ಪಾತಲ್ಲಿ ತಿಂಡಿ ಮಾಡೋರಿಗೆಲ್ಲ ಸಿಗುತ್ತೆ, ಬೆಳಗಾನ ಬೇಯಿಸ್ತಾ ಇರ್ತಾರೆ, ಯಾಕೆ ಜನರಿಗೆ ಸಿಗಲ್ಲ? ಡೌಟ್ ಅಲ್ವಾ ನಿಮಗೆ? ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಈ ಥರ ವ್ಯವಸ್ಥಿತವಾದಂಥ ವ್ಯವಸ್ಥೆಗೆ ಸರಿ ಮಾಡಿಸಿ. ಏನು ಹೇಳ್ತೀರಾ ಪ್ರಕಾಶ್ ಅವರೇ? ಹೇಳಿ ಹೇಳಿ. ರಾಜ್ಯದ ಹಳ್ಳಿ ಜನರಿಗೆ ಈ ಗ್ಯಾಸ್ನ ಅಭಾವದಿಂದ ತುಂಬಾ ತೊಂದರೆ ಆಗಿದೆ. ಹಿಂದೆಲ್ಲ ಸೌದೆಯಲ್ಲಿ ಹೆಂಗೋ ಉಪಯೋಗಿಸ್ಕೊಂಡು ಅಲ್ಲ, ಇವತ್ತಿಂದ ಹೇಳಿ ಬಿಡಿ, ಹಳೇದು ಬಿಡಿ, ಇವತ್ತಿನ ಹೇಳಿ, ಬೇಯಿಸ್ತಾ ಇದ್ರು. ಇವತ್ತಿನ ಸಮಸ್ಯೆ ಹೇಳಿ, ಇನ್ನು ಬೇಕಾದ್ರೆ ಮಾತಾಡಕ್ಕೆ. ಇವತ್ತಿನ ದಿನ ಎಲ್ಲಾರು ಗ್ಯಾಸ್ನ ಒಂದು ಇದಕ್ಕೆ ಅಡಿಟ್ ಮಾಡಿ ನಿಲ್ಸ್ಬಿಟ್ಟು ಯಾರು ನಿಲ್ಸಿದ್ರು? ಆಗಲಿ ಸಂಬಂಧಪಟ್ಟವರು ರೈತರನ್ನ ಎಲ್ಲಾರನ್ನೂ ಎಲ್ಲಾ ವರ್ಗದ ಜನನೂ ಈ ಗ್ಯಾಸ್ನ ಸಮಸ್ಯೆ ಒಳಗೆ ಸಿಲುಕಿಸ್ಬಿಟ್ಟು ಈಗ ಗ್ಯಾಸ್ ಇಲ್ದಿದ್ರೆ ಅಡಿಗೆ ಮಾಡಂಗಿಲ್ಲ ಅನ್ನೋ ಮಟ್ಟಕ್ಕೆ ತಂದು ಇಟ್ಬಿಟ್ಟವ್ರೆ. ಆಯ್ತು, ಇವತ್ತಿನ ಸಮಸ್ಯೆ ಏನು ಹೇಳಿ ನೀವು? ಹೇಳಿಬೇಡಿ ಸರ್, ಜನ ಇದ್ದಾರೆ, ಇನ್ನು ಸುದ್ದಿ ಬೇಕಾದಷ್ಟು ಮಾಡ್ಬೇಕು. ಗ್ಯಾಸ್ ಸಿಗುತ್ತೆ ಅಂತ ಹೇಳಲ್ಲ, ಇಲ್ಲ ಬುಕ್ ಮಾಡಿದ್ರಾ? ಅವರು ಯಾವಾಗ ಬುಕ್ ಮಾಡಿದ್ರಿ? ಒಂದು ವಾರ ಆಗಿದೆ. ಯಾವಾಗಿಂದ ಕಾಯ್ತಾ ಇದ್ದೀರಾ? ಸಿಲಿಂಡ್ರು ಬೇರೆ ಬೇರೆ ಕಡೆ ತಿಂಡಿ ಮಾಡೋ ಕಡೆ ಎಲ್ಲ ಸಿಗುತ್ತಲ್ಲ, ಯಾಕೆ? ತಿಂಡಿ ಮಾಡೋ ಕಡೆ ಸಿಗುತ್ತೆ ಅಂದ್ರೆ ಅವರೆಲ್ಲ ಬ್ಲ್ಯಾಕ್ ಅಲ್ಲಿ ಇವರೆಲ್ಲ ಗ್ಯಾಸ್ ಏನ್ ಮಾಡ್ತಾರೆ, ಸರಬರಾಜು ಮಾಡ್ತಾ ಇದಾರೆ. ಅವ್ರು ತೋರಿಸ್ತಾರೆ, ನಾವು ಬ್ಲ್ಯಾಕ್ ಅಲ್ಲಿ ತೋರ್ತಾ ಇಲ್ಲ, ನಮ್ದು ಕಾರ್ಡ್ ಇದೆ, ನಾವು ಬಳಸ್ತಾ ಇದೀವಿ, ಏನು ಮಾಡಕ್ಕಾಗಲ್ಲ ಅಂತಾರೆ. ಅದಕ್ಕೇನು ಹೇಳ್ತೀರಾ? ಹೆಂಗೆ ನೀವು ಏಕೆ ಬ್ಲ್ಯಾಕ್ ಅಲ್ಲಿ ಹೆಂಗೆ ಹೇಳ್ಬಿಡ್ತೀರಾ? ನಿಮ್ಗೆ ಹೊಟ್ಟೆ ನೋವು ಬಂದಾಗ ಸತ್ಪಜಗಳು ಈಜಿಗೆ ಬರ್ತೀರಾ, ಅವಾಗ ಏನು ಬಾಕಿ ಟೈಮಲ್ಲಿ ಏನು ಕೇಳಲ್ಲ. ಹಂಗಲ್ಲ. ಇದು ಏನಾಗಿದೆ ಅಂತ ನನ್ನ ಕ್ವಶನ್ ಏನು ಅಂತಂದ್ರೆ, ಜನಸಾಮಾನ್ಯರಿಗೆ ರೈತರ ಮನೆಗಳಿಗೆ ಸಿಕ್ಕಂಥ ಗ್ಯಾಸು ತಿಂಡಿ ಮಾಡುವಂಥದ್ದು ಹೆಂಗೆ ಸಿಗುತ್ತೆ, ಬೇಕರಿಗಳು ಹೆಂಗೆ ಸಿಗುತ್ತೆ, ಹೋಟ್ಲುಗಳು ಹೆಂಗೆ ಸಿಗುತ್ತೆ ಅಂತ ಸಾರ್ವಜನಿಕ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಸಿಗ್ಲಿ, ತೊಂದರೆ ಇಲ್ಲ, ಅವ್ರು ತಿಂಡಿ ಮಾಡಿದ್ರೆ ಇವತ್ತು ಊಟ ಭಾಳ ತೊಂದರೆ ಆಗುತ್ತೆ. ಆದರೆ ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಏನಿದೆ, ಈ ಗ್ಯಾಸ್ ಏಜೆನ್ಸಿಗಳನ್ನ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ರೆ ನೋಡಿ, ಇಲ್ಲಿ ಹೆಣ್ಮಕ್ಳು ಕೂಡ ಕಾಯ್ತಾ ಇದ್ದಾರೆ, ತಾವೇ ನೋಡ್ತಾ ಇದ್ದಾರೆ ನೋಡಿ. ಅಮ್ಮ ನಮಸ್ಕಾರ, ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ? 11 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಏನು ಗ್ಯಾಸ್ ಬರುತ್ತಂತ? ಹಾಂ ಹಾಂ, ಓಕೆ ಎಸ್. ನೋಡಿ, ಹಾಗಾಗಿ ಇದು ಗ್ಯಾಸ್ ಬಿಸಿ ಬನ್ನೂರಿನ ಹೋಬಳಿ ಲೆವೆಲ್ ಕೂಡ ತಟ್ಟಿರುವಂಥದ್ದು. ಇಷ್ಟು ದಿನ ನಾನು ಯಾಕೆ ಸುದ್ದಿ ಮಾಡಿಲ್ಲ ಅಂತಂದರೆ ಇದೇ ವಿಚಾರಕ್ಕೆ, ಸತ್ಪ್ರಜೆಗಳೇ ಕೂಗ್ಲಿ, ಒಂದು ಸುದ್ದಿ ಮಾಡಲಿ ಅನ್ನೋದು ವಿಚಾರವಾಗಿ ಸತ್ಪ್ರಜೆಗಳ ಕೂಗೋರೆ ಸುದ್ದಿ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮ ವಿಜಯನವರು ಭಾಳ ಚೆನ್ನಾಗಿ ಇಷ್ಟು ದಿನನೂ ಕೂಡ ಗ್ಯಾಸ್ನ ಸಪ್ಲೈ ಮಾಡ್ತಾಯಿದ್ರು. ಏನು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಇಡೀ ರಾಜ್ಯಕ್ಕಾಗಿರೋಂಥದ್ದು, ಇಡೀ ದೇಶಕ್ಕಾಗಿರೋಂಥದ್ದು, ದೇಶದಲ್ಲಿರುವಂಥ ಸಮಸ್ಯೆಗಳಾಗ್ತಿರೋದಕ್ಕೋಸ್ಕರ ಇವತ್ತು ಗ್ಯಾಸ್ ಏಜೆನ್ಸಿಗಳು ಪಾಪ ಜನಗಳ ಹತ್ರ ಒಂದು ಮಾತುಗಳ ಹತ್ರ ಆಯ್ತಲ್ಲ ಅನ್ನೋದು ಕೂಡ ಒಂದು ಬೇಜಾರು. ಬೇಗನೆ ಗ್ಯಾಸ್ ವ್ಯವಸ್ಥೆ ಮಾಡಿಸ್ತೀವಿ ಅವ್ರಿಗೆ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಹೆಣ್ಮಕ್ಳು ಕೂಡ ಕೂತಿದ್ದಾರೆ. ಸರ್ ಏನು ಹೇಳ್ತೀರಾ ಗ್ಯಾಸ್ ವಿಚಾರ ಮಾಡ್ತೀವಿ? ತಗೊಂಡ್ರೆ ಗ್ಯಾಸು ಬಂದಿಲ್ಲ ನಮ್ಗೆ ಗೊತ್ತ ಏನಿಲ್ಲ ಅಂದ್ರೆ ಅದಕ್ಕೆ ನಮ್ದಲ್ಲ. ಓಕೆ ಓಕೆ ಓಕೆ. ಅಮ್ಮ ಗ್ಯಾಸ್ಗೋಸ್ಕರ ಬಂದ್ರಾ? ಹಾಂ ಹಾಂ. ಯಾವ್ರವರು? ಹಾಂ, ಗ್ರಾಮದವರು. ಹಾಂ ಹಾಂ, ನಮ್ಮ ಗ್ರಾಮದವರು. ಎಷ್ಟು ಗಂಟೆಗೆ ಬಂದ್ರಿ? 9 ಗಂಟೆಗೆ ಬಂದ್ರಿ. ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಯಾರು ಹೇಳ್ತಾ ಇಲ್ವಾ? ಹಾಂ ಹಾಂ, ಕೇಳಿಲ್ವಾ? ನಮ್ಮ ರಾಜಣ್ಣ ಇದ್ರು, ಪಾಪ ಮನೆಗೆ ತಂದು ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಯಾರನ್ನ ಒಬ್ಬರಾರು ಬಂದವ್ರಿಗೆ ಸಲಹೆ ಸೂಚನೆಗಳು ಕೊಟ್ಬಿಟ್ರೆ. ಅಮ್ಮ ನೀವು ಯಾವ ಊರಮ್ಮ? ಬನ್ನೂರು. ಹಾಂ ಹಾಂ. ನಿಜವಾಗ್ಲೂ ನಿಮ್ಮ ಮನೇಲೆಲ್ಲ ಒಂದೊಂದೇ ಸಿಲಿಂಡರ್ ಇರೋದಾ? ಒಂದೇ ಸಿಲಿಂಡರ್ ಇರೋದಾ? ಒಂದೇ ಇರೋದು? ಹೌದು, ದುಡ್ಡೇ ಇರಲ್ಲ, ರೈತರ ಹತ್ರ ಬುಕ್ ಮಾಡಿಸ್ಕೊಂಡು ಏನ್ ಮಾಡ್ಬೇಕು ಅಂತಾರೆ. ಸರ್, ಥ್ಯಾಂಕ್ ಯು. ತಾವೇ ನೋಡ್ತಾ ಇದ್ದೀರಾ, ಇದು ಬನ್ನೂರಿನಲ್ಲಿ ಗ್ಯಾಸ್ ಅಭಾವ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಕೆಲವೊಂದು ಮಾದಗೊಂಡಿಂದ ಹೇಳಿದಾಗೆ, ಮಾದಗೊಂಡಿಂದ ಕೂಡ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಅವರು ಕೂಡ ಗ್ಯಾಸ್ ಅಭಾವ ಇದೆ ಅಂತ ಕೂಡ ಕೇಳ್ಪಟ್ಟೆ. ಗ್ಯಾಸ್ ಏಜೆನ್ಸಿಯವರು ಕೂಡ ಇವತ್ತರೂ ಕೂಡ ಭಾಳ ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ರು. ಇನ್ನೊಂದಷ್ಟು ಜನ ಗ್ಯಾಸ್ ತೊಳಕ್ಕೆ ಕೂಡ ನೋಡಿ, ಇಲ್ಲಿ ಅಕ್ಕಪಕ್ಕ ಇದ್ದಾರೆ ನೋಡಿ. ಗ್ಯಾಸ್ ಏಜೆನ್ಸಿ ಕೂಡ ಏನು ಮಾಡೋಕ್ಕಾಗಲ್ಲ ರೀ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಆಗಿರುವಂಥ ಸಮಸ್ಯೆ. ಆದರೆ ಗ್ಯಾಸ್ ಮೇನ್ ಏಜೆನ್ಸಿಗಳು ಇರ್ತಾರಲ್ಲ, ಅವರು ಸಬ್ ಏಜೆನ್ಸಿಗಳಿಗೆ ಗ್ಯಾಸ್ ಕೊಡಬೇಕು. ರಾಜಣ್ಣರ ನಮಸ್ಕಾರ. ಪಾಪ ನೀವು ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಕೈಲಿಲ್ಲ, ಅದು ನಿಮ್ಮ ಏಜೆನ್ಸಿ ಕೈಲಿ ಕೂಡ ಇಲ್ಲ. ಯಾಕೆಂದರೆ ರಾಜ್ಯದಲ್ಲೇ ಇರೋಂಥ ಸಮಸ್ಯೆ, ದೇಶದಲ್ಲಿರೋಂಥ ಸಮಸ್ಯೆ. ಜೊತೆಗೇನು ಅಂತಂದರೆ ನಿಮ್ಮ ಏಜೆನ್ಸಿಗಳು ಎಚ್ಚೆತ್ಕೊಂಡು ನಿಮ್ಮ ಸರ್ವಿಸ್ ನೋಡ್ಕೊಂಡಾರು ಕೊಡಬೇಕು. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಿ ಇವತ್ತವರೆಗೂ ಕೂಡ. ನೀವು ಇದ್ದೀರಾ ಅಂತ ಕೂಡ ಹೇಳ್ತಾ ಇಲ್ಲ, ಬಟ್ ಒಂದು ಒಳ್ಳೆ ಸರ್ವಿಸ್ ಕೊಡ್ತಿರೋರಿಗೆ ಈ ಥರ. ನೀವು ಗ್ಯಾಸಿಗೆ ಬಂದ್ರಾ? ಹಾಂ ಹಾಂ. ಎಷ್ಟು ದಿನ ಆಯ್ತು ಬುಕ್ ಮಾಡಿ ನೀವು?
ಅಲ್ಲ ಅದು ಪಾಪ ಇವ್ರ ಸಮಸ್ಯೆ ಅಲ್ಲ, ಅದು ಏಜೆನ್ಸಿಗಳ ಮುಖ್ಯವಾದ ಸಮಸ್ಯೆ. ನೋಡ್ರಿ ಏನ್ ಹೇಳ್ತೀರಾ ನೋಡಿ, ಇಷ್ಟು ದಿನದಿಂದ ಪಾಪ ರಾಜಣ್ಣ ಅವರು ಅಂಗವಿಕಲಾದ್ರೂ ಮನೆಗೆ ಹೋಗಿ ಗ್ಯಾಸ್ ಕೊಟ್ಟಂತ ಸರ್ವಿಸ್ ಕೊಟ್ಟಂತ ಉದಾಹರಣೆಗಳಿದೆ. ಹಾಗಾಗಿ ಪಾಪ ಇವತ್ತೇನೋ ಈ ತರ ಆಗಿದೆ, ಇವತ್ತು ಅಂದ್ರೆ ಒಂದು 20 ದಿನದಿಂದ ಈ ತರ ಆಗ್ತಾ ಇದೆ. ಆದ್ರೆ ಒಂದ್ ಸಾರ್ವಜನಿಕ ಕೇಳೋದು ಒಂದ್ ಪ್ರಶ್ನೆ ಏನು ಅಂತಂದ್ರೆ, ರೈತರ ಮನೆಗಳ ಗ್ಯಾಸ್ ಇಲ್ಲ, ಹೆಂಗೆ ಬೋಂಡಾ ಬಜ್ಜಿ ಮಾಡೋರಿಗೆಲ್ಲ ಗ್ಯಾಸ್ ಅನ್ನೋದು ಡೌಟ್ ಅಂತ ಕೇಳ್ದವ್ರೆ. ನಮ್ಮ ರೈತರ ಮನೇಲಿ ಮಾತ್ರ ಗ್ಯಾಸ್ ಒಲೆ ಉರಿತಾ ಇಲ್ಲ. ಓಕೆ ಓಕೆ, ಅದೊಂದು ಯಕ್ಷ ಪ್ರಶ್ನೆ. ಓಕೆ ಓಕೆ, ಸೌದೆ ಒಲೆ ಮಾಡ್ಬೇಕು ಅಂತ. ನೀವು ಎಷ್ಟು ದಿನ ಗ್ಯಾಸ್ ಬುಕ್ ಮಾಡಿ? 8 ದಿನ ಆಯ್ತು. ನಿಜ ಹೇಳಿ, ನಿಮ್ಮ ಮನೆಗೆ ಒಂದೇ ಗ್ಯಾಸ್ ಇರೋದು? ಒಂದೇ ಗ್ಯಾಸ್, ಅದನ್ನೇ ಬಳಕೆ ಮಾಡ್ಬೇಕು. ಖಾಲಿ ಆದ್ರೆ ಒಲೆ ಮತ್ತೆ ಹಾಕ್ತಾ ಇದ್ರಿ? ನಿಜ ಅವ್ರು ಹೇಳಿದ್ದು. ಬಟ್ ಏನು ಅಂತಂದ್ರೆ, ಇನ್ನೊಂದು ನಾವು ಸುದ್ದಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಸುದ್ದಿ ಮಾಡೇ ಮಾಡ್ತೀವಿ. ಯಾವ್ಯಾವ ಬೋಂಡಾ ಬಜ್ಜಿ ಅಂಗಡಿಗಳಲ್ಲಿ, ಯಾವ್ಯಾವ ಏಜೆನ್ಸಿಗಳಲ್ಲಿ ಗ್ಯಾಸ್ ಬಳಕೆ ಆಗ್ತಾ ಇದೆ. ಏನೋ ಅವ್ರದೊಂದು ಒಂದೇ ಒಂದು ಐಡಿನ ಇಟ್ಕೊಂಡು, ಒಂದು ಬುಕ್ ಇಟ್ಕೊಂಡು ಗ್ಯಾಸ್ನ ತರ್ಬೋದು. ಬಟ್ ಪ್ರತಿದಿನ ಬೋಂಡಾ ಬಜ್ಜಿಗಳು ಬೇಯ್ತಾ ಇದೆ, ಹೋಟ್ಲುಗಳಲ್ಲಿ, ಬೇಕರಿಗಳಲ್ಲಿ ಗ್ಯಾಸ್ ಕೂಡ ಬರ್ತಾ ಇದೆ. ಆದ್ರೆ ಯಾಕೆ ಜನಕ್ಕೆ ಮಾತ್ರ ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ಎಲ್ಲಾ ಕಡೆ ಸಿಗ್ತಾ ಇದೆ ಬೋಂಡಾ ಬಜ್ಜಿ ಅಂಗಡಿಗಳಲ್ಲಿ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ನಾವು ಅವ್ರ ಆಟ್ಗಳು ನಮಗೆ ಗೊತ್ತಾಗ್ತಲ್ಲಿ ಏನೇನ್ ಮಾಡ್ತಾ ಇದಾರೆ, ಒಂದೊಂದು ವಾರ ಇಂಡೆಂಟ್ ಆಗಿ ಬಂದು ಕೊಡ್ತಾ ಇಲ್ಲ. ಅಲ್ಲ ನೋಡಿ, ಇಲ್ಲಿ ಇಷ್ಟು ರಾತ್ರಿ ಆದ್ರೆ 16 ಅಂಗಡಿಗಳು ಇರ್ತಾವೆ ಇಲ್ಲಿ, ಅವ್ರಿಗೆಲ್ಲ ಗ್ಯಾಸ್ ಸಿಗುತ್ತೆ. ಅದೇನು ರೈತರ ಮಕ್ಳು ಗ್ಯಾಸ್? ಈಗ ನಮ್ಗೆ ಅಡುಗೆ ಮಾಡೋಕೆ ಗ್ಯಾಸ್ಗಳಿಲ್ಲ, ಅವ್ರಿಗೆ ಹೋಟ್ಲವ್ರು ಗ್ಯಾಸ್ ಅದ, ಗ್ಯಾಸ್ ಐತೆ. ಅವ್ರಿಗೆ ಅದು ಯಾವ ತರ ಕೊಡ್ತಾ ಇದಾರೆ ಏನೋ, ನಾವು ಅಡುಗೆ ಮಾಡಿ ಈ ಒಂದು ಅಭಿಯಾನ ಮಾಡೋಣ. ಏನ್ ಗೊತ್ತಾ, ನಾವೊಂದಷ್ಟು ಜನ ರೈತರಲ್ಲಿ ನಾನು ಬರ್ತೀನಿ, ಯಾವ್ಯಾವ ಬೇಕರಿಗಳಲ್ಲಿ ಕೇಳಿ. ನಾನು ಒಬ್ನೇ ಹೋಗಲ್ಲ, ನೀವೆಲ್ಲ ಬನ್ನಿ. ನಾನು ಒಬ್ನೇ ಹೋದ್ರೆ ಕಮಿಷನ್ ಏಜೆಂಟು ಇವ್ನು ಅವ್ರ ಪರ ಇವ್ರ ಪರ ಅಂತಾನೆ. ಬೇಡ, ಅದು ರೈತರುಗಳೇ ಜೊತೆಲಿ ಬನ್ನಿ, ಒಂದ್ 10 ಜನ 25 ಜನ ಹೋಗೋಣ. ಹೋಗ್ಬಿಟ್ಟು ಯಾವ್ಯಾವ ಬೇಕರಿಗಳಲ್ಲಿ ಯಾವ್ಯಾವ ಕಂಪ್ನಿ ಸಿಲಿಂಡರ್ಗಳಿದೆ, ಮತ್ತೆ ಯಾವ್ಯಾವ ಬುಕ್ ಅಲ್ಲಿ ಎಷ್ಟೆಷ್ಟು ಸಿಲಿಂಡರ್ಗಳು ತಗೊಂಡ್ರೆ ಚೆಕ್ ಮಾಡೋಣ. ಆಯ್ತು, ಅದು ಮಂಗ ಒಳ್ಳೇದಾಯ್ತು ಅಲ್ವಾ? ಬಿಗಿ ಆಯ್ತಾ ಅಲ್ವೇ? ಎಲ್ಲ ಅವ್ರಿಗೆ ಸಂಬಂಧ ಕೊಟ್ಟ ದುಡ್ಡು ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ಟು ನ್ಯಾಯ ರೈತರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ ಅಲ್ವಾ? ಅಲ್ಲ, ಬೋಂಡಾ ಬಜ್ಜಿ ದಿನ ಬೆಳಗ್ಗೆ ನೋಡಿ ಇಲ್ಲಿ ಒಂದು 20-30 ಅಂಗಡಿ ನಿಂತ್ಕೊಳ್ಳುತ್ತೆ, ಅವರೆಲ್ಲ ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತಾರೆ. ಅಂಗಡಿನೂ ಕದ ಹಾಕಿಲ್ಲ ಅವರು. ರೈತರ ಮಕ್ಕಳು ಮನೇಲಿ ಮಾತ್ರ ಮಾತಾಡಿ ಹಾಕೋರ್ ಮಧ್ಯ ಅಮ್ಮ ಗ್ಯಾಸ್. ಆದ್ರೆ ಒಂದು ವಿಚಾರ ಏನಂದ್ರೆ, ಪಾಪ ವಿಜಯಣ್ಣವರು ಇಷ್ಟು ದಿನ ಗ್ಯಾಸ್ ಅಭಾವ ಬರೋಕ್ಕಿಂತ ಮೊದಲಾಗಿಂದ ಗ್ಯಾಸ್ನ ಬಹಳ ಚೆನ್ನಾಗಿ ಸರ್ವಿಸ್ ಮಾಡಿದ್ರೆ ಅದೊಂದು ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಅದು ಯಾರು ಬೇಕಾದ್ರೂ ಸಾರ್ವಜನಿಕವಾಗಿ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಈಗ ಆಗ್ತಿರುವಂತ ಸನ್ನಿವೇಶದಲ್ಲಿ ಅವರ ಮೇಲೆ ಏಜೆನ್ಸಿಗಳು ಯಾರಿದ್ದೀರಾ ನೀವು, ಅವ್ರ ಮೇಲೆ ಏಜೆನ್ಸಿಗಳು ನೀವು ಯಾರಿದ್ದೀರಾ, ಅವರು ಈ ಸಬ್ ಏಜೆನ್ಸಿಗಳಿಗೆ ಗ್ಯಾಸ್ ಸಪ್ಲೈ ಮಾಡಲಿಲ್ಲ ಅಂತಂದ್ರೆ ಬಹಳ ತೊಂದರೆ ಆಗ್ತದೆ. ಆಮೇಲೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂಡ ಇದು ಪರವಾಗಿರ್ಬೇಕು. ನೀವು ಏನೋ ಜನಪ್ರತಿನಿಧಿಗಳಿದ್ದೀರಾ ನೀವು ನೋಡಿ, ಇಷ್ಟು ಜನಪ್ರತಿನಿಧಿಗಳೇನಿದ್ದೀರಾ, ಇಷ್ಟು ಜನನೂ ಕೂಡ ಒತ್ತಾಯ ಮಾಡ್ತಿರೋಂಥದ್ದು. ನಾನು ಆಗಲೇ ಹೇಳಿದೆ ಒಂದು ಅಭಿಯಾನ ಮಾಡೋಣ ಅಂತ. ಅಭಿಯಾನ ಏನಿಲ್ಲ, ನಾನು ಒಬ್ಬನೇ ಹೋಗಿ ಕೂಡ ಅಭಿಯಾನ ಮಾಡೋದಲ್ಲ. ಒಂದಷ್ಟು ಜನ ರೈತರುಗಳು ಯಾರಿಗೆಲ್ಲ ಗ್ಯಾಸ್ ಅಭಾವ ಇದೆ ಅವರೆಲ್ಲ ಹೋಗ್ಬಿಟ್ಟು ಒಂದಷ್ಟು ಜನ ಸಂಜೆ ಟೈಮು ಅಥವಾ ಬಿಡುವಿನ ವೇಳೆಯಲ್ಲಿ ಯಾವ್ಯಾವ ಬೇಕರಿಗಳಲ್ಲಿ ಯಾವ್ಯಾವ ಕಂಪ್ನಿ ಗ್ಯಾಸ್ಗಳಿದೆ, ಅವ್ರದ್ದೇನು ಡೊಮೆಸ್ಟಿಕಾ ಅಥವಾ ಅವ್ರದ್ದು ಕಮರ್ಷಿಯಲ್ ಅಂತ ಚೆಕ್ ಮಾಡೋಣ ಅಲ್ವಾ ಕೊಡ್ರೆ? ಯಾವಾಗ ಗೊತ್ತಾಗ್ಬಿಡುತ್ತೆ ಯಾವ ಏಜೆನ್ಸಿಯವರು ಎಲ್ಲೆಲ್ಲಿ ಕೊಡ್ತಾರೆ. ಓಕೆ, ಹೆಲ್ತ್ ಇನ್ಸ್ಪೆಕ್ಟರ್ ಬರಲಿ ಅಂತೀರಾ? ಓಕೆ ಓಕೆ, ನಾನು ಪಬ್ಲಿಕ್ಗೋಸ್ಕರ ಸೇವೆ ಮಾಡ್ತಾ ಇರೋದು. ಎಲ್ಲ ಗ್ಯಾಸ್ ಅನ್ಕೊಂಡು ಸಿಗುತ್ತದೆ. ಎಷ್ಟು ಗ್ಯಾಸ್ ಬಳಸಿದ್ದಾರೆ, ಅದೆಲ್ಲಿ ಗ್ಯಾಸ್ ಸಪ್ಲೈ ಮಾಡ್ತಾರೆ. 2 ಗ್ಯಾಸ್ 3 ಗ್ಯಾಸ್ ಒಂದು ದಿನಕ್ಕೆ 2 ಗ್ಯಾಸ್ ನೋಡಿ. ಉದಾಹರಣೆಗೆ ಅಲ್ಲಿ ಪಾಪ ಯಾರೋ ಜೀವನ ಮಾಡೋಕ್ಕೆ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ನಾನು ಪಾನಿಪುರಿ ಅಂಗಡಿ ಅಂತ ಕಾಣಿಸೋದು ಅಲ್ವಾ ಎಲ್ಲ. ಇದು ಆ ಥರ ಅಂಗಡಿಗಳೆಲ್ಲ ಈಗ ಬರುತ್ತೆ ಈಗ ಸಂಜೆ. ಅವರೆಲ್ಲ ಗ್ಯಾಸ್ ಬೋಂಡಾ ಬಜ್ಜಿ ಮಾಡಿ ನಮ್ಗೆ ಕೊಡ್ತಾರೆ. ಯಾಕೆ ರೈತರ ಮಕ್ಕಳಿಗೆ ಸಾರ್ವಜನಿಕರು ಗ್ಯಾಸ್ ಸಿಗ್ತಿಲ್ಲ? ಯಾವ ಹೋಗ್ತಾ ಇದೆ ಮನೆಯೊಳಗೆ ಗ್ಯಾಸ್ ಇಲ್ಲ. ಮನೆ ಅವ್ರ ಈಗ ಅವ್ರದ್ದೇನೋ ಒಂದು ಬುಕ್ ಇದ್ರೆ ಒಂದು ಬುಕ್ಕಲ್ಲಿ ತಗೊಬೋದು, 2 ಬುಕ್ 10 ಬುಕ್ 10 ಬುಕ್ಕಲ್ಲಿ 20 ದಿನದಿಂದ ಗ್ಯಾಸ್ ಅಭಾವನ. ದಿನ 2 ಗ್ಯಾಸ್ ಬೇಕು ಬೇಕ್ರಿ ಅವ್ರಿಗೆ. ಓಕೆ ಓಕೆ ಓಕೆ, ಎಲ್ಲಿ ಬಂದು ಕೇಳ್ಬೇಡಿ, ನಾ ಎಷ್ಟು ಕೊಟ್ಟು ತಗೊಂಡೆ ಕೇಳ್ಬೇಡಿ. ಹೆಂಗೋ ಬೇಕ್ರಿ ನಡಿಬೇಕು, ಹೋಟ್ಲು ನಡಿಬೇಕು, ರೈತರ ಮನೆ ಹೆಂಗಾರ ಹಾಳಾಗೋಗ್ಲಿ. ಇದು ಕತೆ ನೋಡಿ. ಇಲ್ಲೊಬ್ರು ರವೀಣ ಬನ್ನಿ 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 ನೋಡ್ಕೊಂಡ್ ಬನ್ನಿ. ಎಸ್, ಇವತ್ತು ಈ ಪರಿಸ್ಥಿತಿ ಆಗಕ್ಕೆ ಕಾರಣ ದೇಶದಲ್ಲಿರುವಂಥ ಒಂದು ಗ್ಯಾಸ್ನ ಅಭಾವ, ಜೊತೆಗೆ ಏನು ಇವತ್ತು ಅಮೆರಿಕ, ಇರಾನ್, ಇರಾಕ್ ಮಾಡುವಂಥ ಯುದ್ಧಗಳ ಸ್ವಭಾವ ಅಂತ ತಮಗೆಲ್ಲ ಗೊತ್ತಿದೆ. ದಿನನಿತ್ಯ ನಾವು ಮಾಧ್ಯಮದಲ್ಲಿ ತೋರಿಸ್ತಾನೆ ಇದ್ದೀವಿ. ಒಂದು ಯಕ್ಷ ಪ್ರಶ್ನೆ ಏನು ಅಂತಂದ್ರೆ,
ಬೋಂಡಾ ಬಜ್ಜಿ ಮಾಡುವಂತವ್ರಿಗೆ ಹತ್ರ ಗ್ಯಾಸ್ ಇರುತ್ತೆ, ಯಾಕೆ ರೈತ ಮನೇಲಿ ಗ್ಯಾಸ್ ಇಲ್ಲ? ನಾನು ಅದೇ ಒಂದು ಅಭಿಯಾನ ಮಾಡ್ತಾ ಇರೋಂಥದ್ದು. ಅದಕ್ಕೆ ಒಂದಷ್ಟು ಜನ ರೈತರುಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ರೆ ಯಾವ ಶಾಲೆಪ್ಪ, ಯಾವ ಶಾಲೆ ಯಾಕೆ ಹೋಗಿಲ್ವಾ? ಯಾವ ಎಕ್ಸಾಮು? ಸೈನ್ಸ್ ವಿಜ್ಞಾನ ಚೆನ್ನಾಗಿ ಬರೆದ್ರಾ? ಸರ್ಕಾರಿ ಶಾಲೆ ಸಮುದ್ರ ಗುಡ್, ಚೆನ್ನಾಗಿ ಬರೆದ್ರಾ? ಥ್ಯಾಂಕ್ ಯು. ಹಾಗಾಗಿ ಆಮೇಲೆ ಬಿಸಿ ಊಟ ಕೂಡ ತೊಂದರೆ ಆಗಿದೆ, ಆಮೇಲೆ ಮಾತಾಡೋಣ. ಅದು ರವೀಣ, ಈಗ ತಾನೇ ಕಷ್ಟಪಟ್ಕೊಂಡು ಸಿಲಿಂಡರ್ ತೊಗೊಂಡ್ಬಂದ್ರಿ, ಎಷ್ಟು ದಿನದ ಬುಕ್ ಮಾಡಿದ್ರಿ? ಏನು ಹೇಳಿ 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 ಪರವಾಗಿಲ್ಲ. ಅಲ್ಲ, ನಾನು ಒಂದೇ ಕ್ವಶನ್ ಕೇಳ್ತಿರೋದು ಆಗಿಂದ. ಏನ್ ಗೊತ್ತಾ, ರೈತ ಮನೆ ಗ್ಯಾಸ್ ಇಲ್ಲ. ಎಷ್ಟು ದಿನದ ಕೇಳ್ತಾ ಇದ್ರೆ ಹಂಗಾರೆ ಬೇಸರ ಬಿಟ್ಟಿದ್ರೆ ಹೌದಾ? ಅದು ನಾವು ಒಂದು ತಿಂಗಾಯ್ತು ಅಂದ್ರೆ ಅದು ಬೇಕಾಗಿಲ್ಲ, ಇದೇನು ಬುಕ್ ಆಗಿದೆ ಅದು. ಅಂದಾಜು ನೀವು ತೋರಿಸಿ, ನಾನು ಎರಡು ಕಡೆ ಕೈಲಿ ಹಿಡಿದೀನಿ. ಈಗ ಬಂದಿಲ್ಲ ಅಂದ್ರೆ ಪುನಃ ಓದ್ಕೋಗಿ ಪುನಃ ಓದ್ಕೋಬೋದಲ್ಲ. ಹಾಗಾಗಿ ಸಿಲಿಂಡರ್ ಕೊಡ್ಲಿಲ್ಲ ಅಂದ್ರೆ ಯಾಕೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಅವರ ಬೇಗ. ಈಗ ನಾನು ಕೇಳೋದು ಒಂದು ಕ್ವಶನ್ ಕೇಳಿದೆ ನಮ್ಮ ರೈತರಿಗೆಲ್ಲ. ಬೋಂಡಾ ಬಜ್ಜಿ ಬೈಯಕ್ಕೆಲ್ಲ ಸಿಲಿಂಡರ್ ಸಿಗ್ತದೆ, ಹೋಟ್ಲುಗಳಲ್ಲಿ ಸಿಲಿಂಡರ್ ಸಿಗುತ್ತೆ, ಬೇಕರಿಗಳಲ್ಲಿ ಸಿಲಿಂಡರ್ ಸಿಗುತ್ತೆ, ಆಯ್ತಾ? ಸಿಗುತ್ತೆ. ಯಾಕೆ ರೈತರಿಗೆ ಸಿಗ್ತಿಲ್ಲ ಅಂತ? ರೈತರಿಗೆ ಯಾಕೆ 2,000 ಕೊಟ್ಟು ಸಿಲಿಂಡರ್ ಸಿಕ್ಕುತ್ತಾ? 7,000 ಕೊಟ್ಟು ಸಿಲಿಂಡರ್ ಸಿಕ್ಕುತ್ತಾ? 2,000. ಇದೆಲ್ಲ ತನಿಖೆ ಮಾಡ್ರಿ, ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ರಿ ನೀವು? ನನ್ನ ಮೇಲೆ ಕೇಸ್ ಹಾಕೋದು ಗೊತ್ತಿದೆ ನಿಮಗೆ, ನಮ್ಮ ಮೇಲೆ ಇಲ್ದಿರ ಅಂತ ದಬ್ಬಾಳಿಕೆ ಮಾಡೋದು ಗೊತ್ತಿದೆ ನಿಮ್ಗೆ. ಬ್ಲಾಕ್ ಮಾಡಿದ್ರೆ ಪೊಲೀಸರು ಬರೋದಿಲ್ಲ, ಬ್ಲಾಕ್ ಮಾಡಿದ್ರೆ ಅರ್ಧ ಗಂಟೆ ಬರ್ತೀರ, ಆಗ ಅವರೇ ಕರೆಸ್ತಾರ. ಹಂಗಾರೆ ರೋಡ್ ಬ್ಲಾಕ್ ಮಾಡ್ತೀನಿ ಹಾಗಾರೆ. ಇನ್ನೇನು ಇವತ್ತು ಕೊಳ್ಳಿಲ್ಲ, ನಾಳೆ ಮಾಡಿದೆ ಕೆಲಸ ಬಿಡ್ಬಿಟ್ಟು ಅಂಗಡಿನ ಬಂದು. ಗುಡಪರ ನಿಮ್ಮನೆಗೂ ಗ್ಯಾಸ್ ಮುಗಿದೋಗಿದೆ. ನೋಡಲ್ಲ ನಿಂತೆ ಅಲ್ಲ, ಗ್ಯಾಸ್ ಏಜೆನ್ಸಿ ಬಗ್ಗೆ ಮಾತಾಡೋದಾದ್ರೆ ವಿಜಯನಗರ ಬಗ್ಗೆ ಒಳ್ಳೆ ಏಜೆನ್ಸಿ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ, ಬೇರೆ ತಾಲೂಕುಗಳಿಗೆ, ಬೇರೆ ಗ್ರಾಮಾಂತರಗಳು ಹೋಲಿಸ್ಕೊಂಡ್ರೆ, ಬಟ್ ಇವತ್ತು ಆಗಿರುವಂತ ಸಮಸ್ಯೆ ಏನು ಅಂತಂದ್ರೆ ನೋಡಿ, ನೀವು ಮಾಡುವಂತ ಟಾಪ್ ಏಜೆನ್ಸಿಗಳು ಮಾಡುವಂತ ಈ ಒಂದು ಸಮಸ್ಯೆಗೆ ಒಳ್ಳೆಯವ್ರಿಗೂ ಕೂಡ ಒಂದು ಹೋಟ್ಲಿಂದ ತಂದ್ಕೊಡ್ತಾ ಇದ್ದೀರಾ ನೋಡಿ. ಗುಡಪ್ಪರು ಹೋಟ್ಲಿಂದ ತಂದ್ಕೊಡ್ತಾ ಇದ್ದಾರೆ. ಹೊಟ್ಟೆ ಸೇರಿಕದ್ದ ಹೊರಕ್ಕೆ ತಕ್ಬಿಟ್ಟಿನಿ, ಅಡುಗೆ ಮಾಡಕ್ಕಿಲ್ಲ, ಹೋಟ್ಲ್ ತಗೊಂಡು ನಾನು ಎತ್ತಿಕೊಂಡು ಅನ್ಕೊ ತಿಂತಾನೆ. ಓಕೆ ಓಕೆ ಸರ್, ದಯವಿಟ್ಟು ಸಂಬಂಧಪಟ್ಟ ಏಜೆನ್ಸಿ ದಯವಿಟ್ಟು ಫೋನ್ ನಂಬರ್ ಎತ್ತಿ ಅವ್ರ ಹತ್ರ ಮಾತಾಡಿ. ಅಟ್ಲೀಸ್ಟ್ ಇಲ್ಲಿ ಒಂದು ಇವಾಗ ಬರುತ್ತೆ ನೋಡಿ, ಎಲ್ಲರೂ ಕೂಡ ಗ್ಯಾಸ್ನ ಕಟ್ಕೊಂಡ್ ಬಂದಿದ್ದಾರೆ ಇಲ್ಲಿ ಸೈಕಲ್ಗಳಿಗೆ. ನಾನು ಎಲ್ಲರನ್ನೂ ಕೇಳೋದು ಒಂದೇ ಪ್ರಶ್ನೆ, ಈ ಬೋಂಡಾ ಬಜ್ಜಿ ಹೋಟ್ಲುಗಳಲ್ಲಿ, ಬೇಕರಿಗಳಲ್ಲಿ ಇರುವಂಥ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೆಲಸ ಮಾಡುತ್ತೆ, ರೈತರ ಮೇಲೆ ಯಾಕೆ ಅಧ್ಯಕ್ಷರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ? ರೈತರ ಮೇಲೆ ಮಾತ್ರ ಯಾಕೆ ಸಿಗ್ತಾ ಇಲ್ಲ? ಓಕೆ, ಮಕ್ಕಳು ಮರಿಗಳವೆ, ಮನೆಗಾರು ವ್ಯವಸ್ಥೆ ಮಾಡ್ಕೊಡ್ಬೇಕು ಈಗ. ಸರಿ. ಅಲ್ಲ, ಈಗ ನೋಡಿ, ಸಂಜೆಗೆ 100 ಅಂಗಡಿಗಳು ಹೋಗುತ್ತೆ, ಇಲ್ಲಿ ಎಲ್ಲ ಅಂಗಡಿಗಳು ಬೇಯುತ್ತೆ, ಯಾಕೆ ರೈತರ ಮನೇಲಿ ಮಾತ್ರ ಬೆಳೆ ಬೇಯ್ತಾ ಇಲ್ಲ? ಅದು ಯಾಕೆ ಬೇಯ್ತಿಲ್ಲ ಅಂದ್ರೆ ಇವರು ಸ್ವಲ್ಪ ಸೀಸನಲ್ಲಿ ಸಿಗಾಕೋಗ್ಬಿಟ್ಟವ್ರೆ. ಇದೇ ಒಂದು ಟೈಮ್ ದುಡ್ಡು ಮಾಡ್ಬೇಕಾದ್ರೆ ಒಂದು ಯಾರು ಎಲ್ಲ ಈಗ ಕಾರ್ಖಾನೆ ಸಂಬಂಧಪಟ್ಟವರು ವ್ಯವಸ್ಥೆಗಳೆಲ್ಲ ಈಗ ಬಂಡವಾಳಗಾರರು ಹಾಕಿರ್ತಾರೆ. ಇದೊಂದಕ್ಕೆ ಒಂದು ಸಿಲಿಂಡರ್ ಒಂದು ಅಭಿಯಾನ ಮಾಡೋಣ ಅಂತ ಇದೀನಿ, ಜನಸಾಮಾನ್ಯ ಕರ್ಕೊಂಡು ಒಂದು ಅಭಿಯಾನ ಯಾವುದೋ ಒಂದು ಟೈಮಲ್ಲಿ ಒಂದು 4-5 ದಿನ, ಒಂದು ವಾರ. ಏನು ಅಂತಂದ್ರೆ ಅವ್ರನ್ನ ಕರ್ಕೊಂಡು ಒಂದು 10 ಜನ 20 ಜನ ಕರ್ಕೊಂಡು ಒಂದು ಕಾಲ್ನಡಿಗೆ ಎಲ್ಲೆಲ್ಲಿ ಬೇಕರಿಗಳಿದೆ, ಎಲ್ಲೆಲ್ಲಿ ಹೋಟ್ಲುಗಳಿದೆ, ಯಾವ್ಯಾವ ಡೆಮೋಸ್ಟಿಕ್ಸ್ನ ಬಳಸ್ತಾ ಇದ್ದಾರೆ ನೋಡೋಣ ಅಂತ. ನಿಮ್ಮ ಅನಿಸಿಕೆ ಹೆಂಗಿದೆ? ಸಸಿ ಹೋಟ್ಲ್ ಅವರು ಪಾಪ ದಿನ ನಾಷ್ಟಕ್ಕೆ ಬರ್ತಾರೆ, ಎಷ್ಟೋ ಜನ ಹೊರಗಡೆ ಬಂದವರೆಲ್ಲ ಬಾಗ್ಲಾಕ್ತವ್ರೆ, ಅವ್ರದ್ದು ಸಮಸ್ಯೆ ಇದೆ, ಎಲ್ಲರದು ಸಮಸ್ಯೆ. ಮಕ್ಳದು ಶಾಲೆಗೆ ಹೋಯ್ತವೆ, ಎಕ್ಸಾಮ್ ನಡೀತವೆ, ಸರ್ಕಾರನು ಈಗ ಇದು ಮಾಡ್ಬೇಕು. ಬನ್ನಿ ನೆರಳಿಗೆ ಬನ್ನಿ ಉಚ್ಚಗೊಂಡ್ರೆ. ಎಸ್, ನಾನು ಅದನ್ನೇ ಹೇಳ್ತಾರಂಥದ್ದು. ಈಗ ನೋಡಿ, ಇಲ್ಲಿ ರವೀಣ ಹೇಳಿದ್ರು, ಪಾಪ ಅವರು ನೋಡಿ ಹೆಂಗೆ ಕಟ್ಕೊಂಡ್ ಬಂದಿದ್ರು ಜನ. ಹೌದು, ಜನಗಳೆಲ್ಲ ಬೆಳಗ್ಗೆಯಿಂದ ಕಾಯ್ತವ್ರೆ. ಬನ್ನಿ ಬೆಳಿಗ್ಗೆಯಿಂದ ಕಾಯ್ತಾರೆ. ಅಟ್ಲೀಸ್ಟ್ ಅವ್ರು ಕೇಳ್ತಾರೆ ಏನ್ ಗೊತ್ತೇನ್ರಿ, ನೀವು ಗ್ಯಾಸ್ ಕೊಡ್ತೀರೋ ಕೊಡೋದು ಅದು ನಿಮ್ಮ ಬಿಟ್ಟಿದ್ದದ್ದು, ಜನಗಳು ಬಿಟ್ಟಿದ್ದು. ಯಾವಾಗ ಬರುತ್ತೆ, ಇಲ್ಲ ಬರಲ್ಲ ಅನ್ನೋದು ಹೇಳ್ಬೇಕು ನೀವು. ಬೆಳಗ್ಗೆಯಿಂದ ಅವರು ನೌಕರಿ ಕೆಲಸಕ್ಕೆ ಕೂಲಿ ಬಿಟ್ಬಿಟ್ಟು ದಿನ 1,000 ರೂಪಾಯಿ ಸಂಪಾದನೆ ಮಾಡೋರು, ಮಕ್ಕಳು ಮರಿ ಎಲ್ಲ ಶಾಲೆಗೆ ಹೋಗಿರ್ತವೆ, ಅಡುಗೆ ಮಾಡ್ದಾನೆ ಎಲ್ಲ ಉತ್ಸೋದಿತ್ತಂತ ಅಡುಗೆ ಮಾಡೋಕ್ಕಾದ ಸಡನ್ನಾಗಿ ಎಲ್ಲ ಅದು ರೂಢಿಸ್ಕೋಬೇಕಾದ್ರೆ ನೀವು ಸಪೋರ್ಟ್ ಮಾಡಿದ್ರೆ, ರೈತರುಗಳು ಸಪೋರ್ಟ್ ಮಾಡಿದ್ರೆ, ಸಾರ್ವಜನಿಕ ಸಪೋರ್ಟ್ ಮಾಡಿದ್ರೆ, ಯಾವ್ಯಾವ ಗ್ಯಾಸ್ಗಳು ಎಲ್ಲೆಲ್ಲಿ ಓಡಾಡ್ತವೆ ಅಂತ ಬೇಕಾದ್ರೆ ನಾನು ತೋರಿಸ್ತೀನಿ. ಅದೆಲ್ಲ ಕಂಡಿಡಿದು ತಾನೇ ಎಲ್ಲ ಖಂಡಿತ ಕಂಡಿಡಿದೇನಿಲ್ಲ. OTP ಬಂದ್ರೆ ನಂಬರ್ ಮನೆಗೆ ಮನೆಗೆ ತರಿಸ್ತಾರೆ, ಜಾಸ್ತಿ ದುಡ್ಡು ಕೊಡಲ್ವಾ? ಓಕೆ, ಹೋಯ್ತೀನಿ, ಎಲ್ಲ ಬನ್ನಿ, ನೀವು ಬನ್ನಿ ಏನ್ ಪಬ್ಲಿಕ್ ಹೋಗಿ ಹಿಡಿಯೋಣ. ಅದೇನೋ
ಎಲ್ಲ ಸರ್ಕಾರ ಗ್ರಾಮಕ್ಕೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಲ್ಲಿ ರಾಜ್ಯ ಸರ್ಕಾರ ಹಿಂಗ್ ಮಾಡ್ತಾ ಇದ್ದೋ ಎಲ್ಲರಿಗೂ ಅವ್ರಿಗೆಲ್ಲ ನೋಡಿ, ಮಾಡ್ಬೇಕು. ಜನಪ್ರತಿನಿಧಿಗಳು ಕೆಲಸ ಮಾಡಲಿಲ್ಲ ಅಂತಂದ್ರೆ ಉಗಿಯೋದೇ ನಿಮಗೆ ಅಂತ ನೇರವಾಗಿ ಹೇಳ್ತಿರೋಂಥದ್ದು. ಆದ್ರೆ ಅಧಿಕಾರಿಗಳು ನೀವು ಕೆಲಸ ಮಾಡಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ಉಗಿಯೋದೇ ಜನಪ್ರತಿನಿಧಿಗಳಿಗೆ ಅಂತ ನೇರವಾಗಿ ಹೇಳ್ತಿರೋಂಥದ್ದು. ಸಂಬಂಧಪಟ್ಟಂತ ಜಿಲ್ಲಾ ಆರೋಗ್ಯ ಇಲಾಖೆ ಏನ್ರಿ ಮಾಡ್ತಾ ಇದ್ರಿ? ಹೆಲ್ತ್ ಇನ್ಸ್ಪೆಕ್ಟರ್ಗಳು ನೀವು ಏನ್ ಮಾಡ್ತಾ ಇದ್ದೀರಾ? ಭಾಗದ ಶಾಸಕರವ್ರಲ್ಲ ನಮ್ಮ ಕ್ಷೇತ್ರಕ್ಕೆ ತಾಲೂಕ ಮಟ್ಟಿಗೆ ಜವಾಬ್ದಾರಿ ತಗೋಬೇಕು. ಅವರು ಕಾಣ್ತದಂಗೆ ಮೋದಿ ಮೋದಿ ಅಂದ್ರೆ ಅಲ್ಲಿ ನಡೀತಿರೋದು ಗೊತ್ತೇ ಇಲ್ವಾ? ಜನಗಳಿಗೆಲ್ಲ ಸಮಸ್ಯೆ ಕಳಿಸ್ತವ್ರೆ. ಇಲ್ಲಿ ಮೋದಿ ಇಲ್ದವರು ಅವರು ಸರಿಯಾಗಿ ಬಂದು ತಲುಪಿ ಈ ಕ್ಷೇತ್ರಕ್ಕೆ ಬಂದಾಗ ಜಿಲ್ಲೆಗೆ ಮೈಸೂರು ಮತ್ತೆ ಬೆಂಗಳೂರು ನಾನು ಇಡೀ ಸಮಾಜ ಕೇಳ್ತಾ ಇರೋದು ಒಂದೇ ಸಾರ್ವಜನಿಕ ಕೇಳ್ತಾ ಇರೋದು ಹುಚ್ಚಗೌಡ್ರೆ, ರೈತರ ಮೇಲೆ ಗ್ಯಾಸ್ ಒಲೆ ಉರಿತಾ ಇಲ್ಲ, ಬೋಂಡಾ ಬಜ್ಜಿಗಳು ಉರಿತಾವಲ್ಲ, ಹಿಂಗೆ ಅದೇ ಹಂಗಂದ್ರೆ ಬ್ಲಾಕ್ ಬಿಡ್ತಾರಕಂದ್ರೆ ಅವ್ರು ಸಂಪಾದನೆ ಮಾಡ್ಬೇಕು, ದುಡ್ಡು ಮೇಲೆ ಹೋಯ್ತಾರೆ. ನೀವು ಮನೇಲಿ ಅವ್ರ ಪಾಪ ಬಡವರು ಮಕ್ಕಳು ಫೀಸ್ ಕಟ್ಕೊಂಡು ದುಡ್ಡು ಕೊಡೋಕ್ಕಾಗ್ದ ಅವರು ಗ್ಯಾಸ್ಗೆ ಜೀವನ ನಡೆಸೋಕೈತೆ ಇಲ್ಲ ಅವ್ರ ಗ್ಯಾಸ್ ತಂದು ತಿಂಗಳು ತೀರೋದ್ರೆ ಜಗಳ ಆಡ್ತಾವ್ರೆ ಮನೇಲಿ. ಅಂತದ್ರಲ್ಲಿ ಈಗ 500,000 ಎಲ್ಲಿಂದ ತಂದವರು ದಿನ ಈಗ